Hello, my dear students. So, welcome back to the fourth day of our KCET 2026 Biology Brahmastra series. So, ಈಗ ಆಲ್ರೆಡಿ ನಾವು 3 ದಿನಗಳವರೆಗೆ 3 ಡಿಫ್ರೆಂಟ್ ಚಾಪ್ಟರ್ಸ್ಗಳನ್ನ ಡಿಸ್ಕಷನ್ ಮಾಡಿದ್ವಿ. 20 ವರ್ಷಗಳ KCETಗೆ ಸಂಬಂಧಪಟ್ಟಿರುವಂತಹ ಕ್ವೆಶನ್ಸ್ಗಳು, ದಟ್ ಟು ವೆರಿ ಪೊಟೆನ್ಶಿಯಲ್ ಕ್ವೆಶನ್ಸ್ಗಳು ಇರುವಂತವುಗಳನ್ನ ಆಯ್ಕೆ ಮಾಡ್ಕೊಂಡು ನಿಮ್ಗೆಲ್ಲ ಇಲ್ಲಿ ಡಿಸ್ಕಷನ್ ಮಾಡ್ತಾ ಇರುವಂತದ್ದು. ವಿ ಆರ್ ಅನಲೈಸಿಂಗ್ ಈಚ್ ಅಂಡ್ ಎವ್ರಿ ಆಪ್ಷನ್. ಸೊ ಹಾಗಾಗಿ ವಿ ಆರ್ ಅಬೌಟ್ ಟು ಸೇವ್ ಯುವರ್ ಟೈಮ್. ಈ ವಿಡಿಯೋಸ್ಗಳ ಮುಖಾಂತರ ನಿಮ್ಗೆ ಏನು ಅಂತಂತಂದ್ರೆ ನೀವು ಪ್ರಿಪರೇಷನ್ ಮಾಡ್ಕೊಳ್ಳುವಂತಹ ಬಹಳಷ್ಟು ಟೈಮ್ ಅನ್ನ ಸೇವ್ ಮಾಡಬಹುದಾಗಿದೆ. ಸೊ ವಿತ್ ಇನ್ ಹಾಫ್ ಅನ್ ಅವರ್ ನಾವು ವಿಡಿಯೋಸ್ಗಳನ್ನ ಕಂಪ್ಲೀಟ್ ಮಾಡ್ತಾ ಇರೋದ್ರಿಂದ ಸಮ್ವೇರ್ ಯು ನೀಡ್ ಟು ಲೈಕ್ just have to spend some time with us so that you can completely day by day on the day basis you can easily complete your syllabus as soon as your examinations are about to commence. Okay, so ಹಾಗಾಗಿ ಏನು ಅಂತಂದ್ರೆ ವಿದ್ಯಾರ್ಥಿಗಳೇ 20 ವರ್ಷಗಳ ಕ್ವೆಶನ್ ಪೇಪರ್ಸ್ ಗಳನ್ನ ನಾವು ಕಲೆಕ್ಟ್ ಮಾಡಿ ಅಂತಂದ್ರೆ 2020ರ KCET ಎಕ್ಸಾಮ್ಗೆ ನಿಮ್ಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಈ ಒಂದು ವಿಡಿಯೋ ಸೀರೀಸ್ that is Biology Brahmastra, a weapon to succeed in the KCET very sharply ಅನ್ನುವಂಥದ್ದು ಒಂದು ಐಡಿಯಾಲಜಿಯ ಮೇಲೆ ಈ ಒಂದು ಕಾನ್ಸೆಪ್ಟ್ ಶುರುವಾಗಿರುವಂತದ್ದು. 23 ದಿನಗಳಲ್ಲಿ ನಾವು ಆಲ್ರೆಡಿ 3 ದಿನಗಳ ವಿಡಿಯೋಗಳನ್ನ ಕಂಪ್ಲೀಟ್ ಮಾಡಿದೀವಿ. ಈಗ ನಾವು 4ನೇ ದಿನಕ್ಕೆ ಬಂದಿದ್ವಿ. ಸೊ ಲೆಟ್ ಅಸ್ begin with the fourth day, that is the animal kingdom chapter. Okay, so animal kingdom ಗೆ ಸಂಬಂಧಪಟ್ಟಿರುವಂತಹ ಕೆಲವೊಂದಿಷ್ಟು ಕ್ವೆಶನ್ಸ್ ಗಳು ಬಹಳ ಇಂಪಾರ್ಟೆಂಟ್ ಆಗಿರುವಂತವುಗಳನ್ನ ನಾವಿಲ್ಲಿ ನೋಡ್ತಾ ಹೋಗೋಣಂತೆ. ಓಕೆ, ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಫಸ್ಟ್ ಕ್ವೆಶನ್ ಆಫ್ ದಿಸ್ ಡೇ. ಸೊ ಮೊದಲನೆಯ ಪ್ರಶ್ನೆ ಬಂದು ವಿಚ್ ಆಫ್ ದಿ ಫಾಲೋಯಿಂಗ್ ಫೈಲಮ್ yes okay, which of the following phyla possesses the body cavity as shown in the diagram below. ಸೊ ಈ ತರದ ಒಂದು ಬಾಡಿ ಕ್ಯಾವಿಟಿ ಯಾವ ಒಂದು ಆರ್ಗ್ಯಾನಿಸಮ್ಸ್ ನಲ್ಲಿ ಕಂಡು ಬರುತ್ತೆ ಅಂತ ಇಲ್ಲಿ ನಿಮ್ಗೆ ಪ್ರಶ್ನೆಯನ್ನ ಕೇಳಿರುವಂತದ್ದು. ಸೊ ಇಲ್ಲಿ ನೀವು ನೋಡಬಹುದು, ಇಲ್ಲಿ ಏನಂತಂದ್ರೆ ಒಂದು ಎಕ್ಟೋಡರ್ಮ್ ಇದೆ, ಒಂದು ಎಂಡೋಡರ್ಮ್ ಇದೆ. ಅದನ್ನ ಹೊರತುಪಡಿಸಿದ್ರೆ ಮಿಡಲ್ ನಲ್ಲಿ ಒಂದು ಮೀಸೋಡರ್ಮ್ ಲೇಯರ್ ಬರಬೇಕಿತ್ತು. ಆದರೆ ಅದರ ಬದಲಾಗಿ ಇಲ್ಲಿ ನೀವು ನೋಡ್ತಾ ಇದೀರಿ ಏನು ಅಂತಂದ್ರೆ ಯು ಆರ್ ನಾಟ್ ಹ್ಯಾವಿಂಗ್ ಎನಿ ಮೀಸೋಡರ್ಮ್, ಕಂಟಿನ್ಯೂಸ್ ಮೀಸೋಡರ್ಮ್ ಅಲ್ಲಿ ಸಿಗ್ತಾ ಇಲ್ಲ. ಅಲ್ಲಿ ಒಂದಿಷ್ಟು ಪಾಕೆಟ್ ಲೈಕ್ ಸ್ಟ್ರಕ್ಚರ್ಸ್ ಗಳು ಮೀಸೋಡರ್ಮ್ಸ್ ಗಳ ಆಗಿ ಏನು ಅಂತಂದ್ರೆ ಡಿಸ್ಟ್ರಿಬ್ಯೂಟ್ ಆಗಿರುವಂತದ್ದು ಈ ಒಂದು ಸ್ಟ್ರಕ್ಚರ್ ನಲ್ಲಿ ನೀವು ನೋಡಬಹುದು. ಓಕೆ, ಹಾಗಾದ್ರೆ ಈ ತರದ ಸ್ಟ್ರಕ್ಚರ್ಸ್ ಗಳನ್ನ ಯೂಶುವಲಿ ನಾವು ಏನು ಅಂತಂದ್ರೆ ದ ಮೀಸೋಡರ್ಮ್ ವಿಚ್ ಈಸ್ ಸ್ಕ್ಯಾಟರ್ಡ್ ಇನ್ ದ ಫಾರ್ಮ್ ಆಫ್ ಪೌಚಸ್ ಗಳ ರೀತಿಯಲ್ಲಿ ಸ್ಕ್ಯಾಟರ್ ಆಗಿದ್ರೆ ಅಂತ ಸಂದರ್ಭದಲ್ಲಿ ನಾವು ಅದನ್ನ ಸೀಡೋಸಿಲೋಮ್ ಅಂತಾನು ಕೂಡ ಕರಿತೀವಿ ಅಲ್ವಾ. ಸೊ ಅಂದ್ರೆ ಸಿಲೋಮೇಟ್ ಮತ್ತು ಸೀಡೋಸಿಲೋಮೇಟ್ ಅಂತ ಕರಿತೀವಿ. ಇಲ್ಲಿ ಸಿಲೋಮ್ ಅಂದ್ರೆ ಕ್ಯಾವಿಟಿ, ಅಸಿಲೋಮ್ ಅಂತಂದ್ರೆ ಕ್ಯಾವಿಟಿ ಇಲ್ಲ. ಸೀಡೋಸಿಲೋಮ್ ಅಂತಂದ್ರೆ ಅಲ್ಲಿ ಕ್ಯಾವಿಟಿ ಆಕ್ಚುಲಿ ಇದೆ, ಬಟ್ ಆದ್ರೂ ಕೂಡ ಯು ಆರ್ ಫೈಂಡಿಂಗ್ ಸಮ್ ಪೌಚ್ ಲೈಕ್ ಸ್ಟ್ರಕ್ಚರ್ಸ್ ದಟ್ ಟು ಮೇಡ್ ಅಪ್ ಆಫ್ ದಿ ಮೀಸೋಡರ್ಮ್ ಅಂತ. ಸೊ ಹಾಗಾಗಿ 4 ಆಪ್ಷನ್ಸ್ ಗಳನ್ನ ಕೊಟ್ಟಿದ್ದಾರೆ. ಆನಿಲಿಡಾದಲ್ಲಿ ಆ ತರ ಇರುತ್ತಾ, ಪೋರಿಫೆರಾದನ್ನ, ಸಿಲೆಂಟ್ರೇಟನ, ಸ್ಕೆಲ್ಮೆಂಥಿಸ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗೆ ನಾವು ನೋಡೋದಾದ್ರೆ ಆಪ್ಷನ್ ನಂಬರ್ ಸಿ ಸ್ಕೆಲ್ಮೆಂಥಿಸ್ ನಲ್ಲಿ ಈ ತರದ ಒಂದು ಪ್ರಾಪರ್ಟಿಯನ್ನು ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ. ಯಾಕಂದ್ರೆ ಅಲ್ಲಿ ಸೂಡೋ ವಾಟ್ ಯು ಸೇ ಸಿಲೋಮ್ಸ್ ಗಳು ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ. ಯಾಕೆಂದ್ರೆ ಅನಿಲಿಡಾದಲ್ಲಿ ಆಲ್ಮೋಸ್ಟ್ ದೇ ಆರ್ ಆಲ್ ಸಿಲೋಮಿಕ್ ಆರ್ಗ್ಯಾನಿಸಮ್ಸ್ ಅಂತ ಕರೀತಾರೆ, ಸಿಲೋಮೇಟ್ ಆಗಿರುತ್ತೆ. ಅನಿಲಿಡಾದಲ್ಲಿ ದ ಕ್ಯಾವಿಟಿ ಇಸ್ ಕಂಪ್ಲೀಟ್ಲಿ ಲೈನ್ಡ್ ಬೈ ದಿ ಮಿಸೋಡರ್ಮಿನ ಲೇಯರ್ ಕಂಪ್ಲೀಟ್ ಆಗಿರೋದ್ರಿಂದ ಅದು ಸಿಲೋಮೆಟ್ ಅಂತ ಕರೀತಾರೆ. ಅದನ್ನ ಹೊರತುಪಡಿಸಿದ್ರೆ ಪೋರಿಫೆರಾದಲ್ಲಿ ಈ ತರದ ಯಾವ್ದು ಸ್ಟ್ರಕ್ಚರ್ಸ್ ಗಳೇ ಕಂಡು ಬರೋದಿಲ್ಲ. ಸೊ ಹಾಗಾಗಿ ಅದನ್ನ ನಾವು ನೆಗ್ಲೆಕ್ಟ್ ಮಾಡಬಹುದು. ಅದನ್ನ ಹೊರತುಪಡಿಸಿದ್ರೆ ಸಿಲೆಂಟ್ರೇಟಾದಲ್ಲಿ ನಮಗೆ ಅಸಿಲೋಮೇಟ್ ಅಂತ ಕರೀತಾರೆ. ಅಂದ್ರೆ ಅಲ್ಲಿ ಸಿಲೋಮ್ ಯೂಶುವಲಿ ದೇರ್ ಇಸ್ ನೋ ಸಿಲೋಮ್ ಇಸ್ ಪ್ರೆಸೆಂಟ್. ಸೊ ಹಾಗಾಗಿ ಇದನ್ನ ಅಸಿಲೋಮೇಟ್ ಅಂತ ಕರೀತಾರೆ. ಹಾಗಾಗಿ ನಮ್ಗೆ ಇಲ್ಲಿ ಆಪ್ಷನ್ ಅಲ್ಲಿ ಕೊಟ್ಟಿರುವಂತದ್ದು ಯಾವ ಒಂದು ಆರ್ಗ್ಯಾನಿಸಮ್ ಅನ್ನ ಈ ತರದ ಒಂದು ಸ್ಟ್ರಕ್ಚರ್ ಇರುತ್ತೆ ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ನಾವು ಇಲ್ಲಿ ಹೇಳ್ಬೋದು ಯಾವ್ದು ಅಂತಂದ್ರೆ ದಟ್ ಈಸ್ ಸ್ಕೆಲ್ಮೆಂಥಿಸ್ ನಲ್ಲಿ ಈ ತರದ ಒಂದು ಡಯಾಗ್ರಾಮ್ ನಮಗೆ ನೋಡೋದಕ್ಕೆ ಸಿಗುತ್ತೆ, ಒಂದು ಸ್ಟ್ರಕ್ಚರ್ ನೋಡೋದಕ್ಕೆ ಸಿಗುತ್ತೆ. ಔಟರ್ ಮೋಸ್ಟ್ ಲೇಯರ್ ectoderm, endoderm and the mesoderm. Okay, let's moving to the next one, that is identify the phylum X ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೀವು ನೋಡಬಹುದು ಅನಿಮಲಿಯಾ, ಟಿಶ್ಯೂ ಗ್ರೇಡ್, ಬೈಲ್ಯಾಟ್ರಲ್ ಅಂಡ್ ಅಸಿಲೋಮೇಟ್ ಅಂತ ಕೊಟ್ಟಿದ್ದಾರೆ.
ಅದನ್ನೆಲ್ಲವನ್ನು ನೀವು ನೋಡೋದಾದ್ರೆ ಇಲ್ಲಿ ನಾವು ಮೊದಲನೆಯದಾಗಿ ಇವೆಲ್ಲವೂ ಅನಿಮಲಿಯಾದಲ್ಲಿಯೇ ಬರೋದ್ರಿಂದ ನೆಕ್ಸ್ಟ್ ನಾವು ಟಿಶ್ಯೂ ಲೆವೆಲ್ ನ ಆರ್ಗನೈಸೇಷನ್ ಎಲ್ಲೆಲ್ಲಿದೆ ಅಂತ ನಾವು ನೋಡ್ಬೇಕಾಗುತ್ತೆ. ಸೊ ಟಿಶ್ಯೂ ಲೆವೆಲ್ ಆರ್ಗನೈಸೇಷನ್ ಅಂತ ಬಂದಾಗ ನಾವೇನು ಎನಿಮಲ್ ಕಿಂಗ್ಡಮ್ ನ ಡಿಫ್ರೆಂಟ್ ಫೈಲಮ್ಸ್ ಗಳ ಬಗ್ಗೆ ಓದಿದ್ವಿ, ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಆ ಈ ಹೆಮಿಕಾರ್ಡೆಟಾ ಅಂತ ಕೊಟ್ಟಿದ್ದಾರೆ. ಸೊ ಹೆಮಿಕಾರ್ಡೆಟಾ ಯೂಶುವಲಿ ಇಟ್ ಈಸ್ ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಆರ್ಗನೈಸೇಷನ್ ಇರುತ್ತೆ. ಏನಿರುತ್ತೆ ಇಲ್ಲಿ ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಆರ್ಗನೈಸೇಷನ್ ಇರುತ್ತೆ. ಸೊ ಹಾಗಾಗಿ ನಮ್ಮ ಪ್ರಶ್ನೆ ಬಂದು ಟಿಶ್ಯೂ ಗ್ರೇಡ್ ನಲ್ಲಿ ಇದೆ, ಅಂದ್ರೆ ಟಿಶ್ಯೂ ಲೆವೆಲ್ ಇರಬೇಕು ಅಂತ ಹೇಳಿದರೆ ಅಂತಹ ಒಂದು ಸ್ಟ್ರಕ್ಚರ್ ನಾವು ಇಲ್ಲಿ ಐಡೆಂಟಿಫೈ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ಬಂದು ಸೆಕೆಂಡ್ ಕ್ವೆಶನ್ ಅಲ್ಲಿ ನಾವು ಸೆಕೆಂಡ್ ಆಪ್ಷನ್ ನೋಡ್ತಾ ಹೋದ್ರೆ ಅಸ್ಕೆಲ್ಮೆಂಥಿಸ್ ಅಂತ ಇದೆ. ಅಸ್ಕೆಲ್ಮೆಂಥಿಸ್ ಕೂಡ ನೀವು ನೋಡಬಹುದು ಇಲ್ಲಿ ಅಸಿಲೋಮೇಟ್ ಅಂತ ಕೊಟ್ಟಿದ್ರೆ. ಹಿಂದಿನ ಒಂದು ಆಪ್ಷನ್ ಅಲ್ಲಿ ನಾವು ಆಲ್ರೆಡಿ ಓದಿದೀವಿ, ದೇ ಆರ್ ಹ್ಯಾವಿಂಗ್ ವಾಟ್ ಯು ಸೇ ದಿ ಸಿಡೋಸಿಲೋಮ್ಯಾಟಿಕ್ ಸ್ಟ್ರಕ್ಚರ್ಸ್ ಇರುತ್ತೆ. ಇಲ್ಲಿ ಸಿಡೋಸಿಲೋಮ್ ತರದ ಸ್ಟ್ರಕ್ಚರ್ಸ್ ಗಳು ಇರುತ್ತೆ. ಸೊ ಹಾಗಾಗಿ ಇದನ್ನು ಕೂಡ ನಾವು ಮೆನ್ಷನ್ ಮಾಡಕ್ ಆಗಲ್ಲ. ಸೊ ಅದನ್ನ ಹೊರತುಪಡಿಸಿದ್ರೆ ಉಳಿದಿರುವಂತಹ ಇನ್ನೊಂದು ಆಪ್ಷನ್ ಬಂದು ವಾಟ್ ಇಸ್ ದ ಪ್ಲಾಟಿ ಹೆಲ್ಮೆಂಥಿಸ್ ಅಂತಿದೆ. ಸೊ ಪ್ಲಾಟಿ ಹೆಲ್ಮೆಂಥಿಸ್ ನಲ್ಲಿ ಬೈಲ್ಯಾಟ್ರಲ್ ಸಿಮೆಟ್ರಿ ಇರುತ್ತೆ. ಏನಿರುತ್ತೆ? ಬೈಲ್ಯಾಟ್ರಲ್ ಸಿಮೆಟ್ರಿ ಇರುತ್ತೆ. ಹಾಗಾಗಿ ನೀವು ಈ ಆಪ್ಷನ್ಗೆ ಹೋಗಬಹುದು. ಯಾಕೆಂತಂದ್ರೆ ಟೀನೋಫೋರಾದಲ್ಲಿ ನಮ್ಗೆ ಯೂಶುವಲಿ ಯಾವ ತರದ ಸಿಮೆಟ್ರಿ ಕಂಡು ಬರುತ್ತೆ ಅಂತ ನೀವು ನೋಡೋದಾದ್ರೆ ಟೀನೋಫೋರಾ. ಸೊ ಟೀನೋಫೋರಾ ವಿಲ್ ಬಿ ಹ್ಯಾವಿಂಗ್ ವಾಟ್ ಇಸ್ ದ ರೇಡಿಯಲ್ ಸಿಮೆಟ್ರಿ ಅಂತ ಕರೀತಾರೆ. ಇಲ್ಲಿ ನಿಮಗೆ ರೇಡಿಯಲ್ ಸಿಮೆಟ್ರಿ ನೋಡೋದಕ್ಕೆ ಸಿಗುತ್ತೆ. ರೇಡಿಯಲ್ ಸಿಮೆಟ್ರಿ ಆ ತರದ ಒಂದು ಬಾಡಿ ಆರ್ಗನೈಸೇಷನ್ ಅಲ್ಲಿ ಇರುತ್ತೆ. ಸೊ ಹಾಗಾಗಿ ನಮಗೆ ಗೊತ್ತಿರೋದು ಬೈಲ್ಯಾಟ್ರಲ್ ಸಿಮೆಟ್ರಿ ಅಂತ ಕೇಳಿರೋದ್ರಿಂದ ಅದು ಮ್ಯಾಚ್ ಆಗುತ್ತೆ ಪ್ಲಾಟಿ ಹೆಲ್ಮೆಂಥಸ್ಗೆ. ಓಕೆ, ಸೊ ಆಪ್ಷನ್ ಸಿ ಇಸ್ ದ ರೈಟ್ ಒನ್. ಅಂಡ್ ನೆಕ್ಸ್ಟ್ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವೆಶನ್, that is the kind of coelom represented in the diagram given below is a characteristic of ಅಂತ ಕೇಳಿದರೆ. ಸೊ ಈ ತರದ ಒಂದು ಸಿಡೋಸಿಲೋಮ್ ಇರುವಂತಹ ಸ್ಟ್ರಕ್ಚರ್ ಯಾವ ಆರ್ಗಾನಿಸಮ್ಸ್ ಗಳಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಅನ್ನೋಂಥದ್ದು ಪ್ರಶ್ನೆ. ಸೊ ಹಾಗಾದ್ರೆ ಮೊದಲನೇ ಆಪ್ಷನ್ ಅನ್ನು ನೋಡ್ತಿದ್ರೆ ರೌಂಡ್ ವರ್ಮ್ಸ್ ಗಳಲ್ಲಿ ಈ ತರದ ಸ್ಟ್ರಕ್ಚರ್ ಸಿಗುತ್ತೆ ಅಂದ್ರೆ ಎಸ್ ಆಫ್ ಕೋರ್ಸ್ ರೌಂಡ್ ವರ್ಮ್ಸ್ ಯೂಶುವಲಿ ದೇ ಆರ್ ಕಂಟೈನಿಂಗ್ ದೀಸ್ ಕೈಂಡ್ಸ್ ಆಫ್ ಸ್ಟ್ರಕ್ಚರ್ಸ್. ಸೊ ನೀವು ರೌಂಡ್ ವರ್ಮ್ ನ ಒಂದು ಸ್ಟ್ರಕ್ಚರ್ಸ್ ಗಳನ್ನ ನೀವು ನೋಡೋದಾದ್ರೆ ಅದರಲ್ಲಿ ಮೀಸೋಡರ್ಮ್ ಏನಿದೆ ಆ ಮೀಸೋಡರ್ಮ್ ಸ್ಕ್ಯಾಟರ್ ಆಗಿರುವಂತಹ ಪೌಚಸ್ ಗಳ ರೂಪದಲ್ಲಿ ಕಾಣಿಸುತ್ತೆ. ಸೊ ಹಾಗಾಗಿ ನೀವು ರೌಂಡ್ ವರ್ಮ್ಸ್ ಗಳಲ್ಲಿ ಈ ತರದ ಸ್ಟ್ರಕ್ಚರ್ಸ್ ಗಳು ನೋಡೋದಕ್ಕೆ ಸಿಗ್ಬೋದು. ಹಾಗಾಗಿ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್ ಫಾರ್ ದಿಸ್ ಸ್ಟ್ರಕ್ಚರ್. ಯಾಕೆ ಮತ್ತೆ ಅರ್ತ್ ವರ್ಮ್ ವಿಷಯದಲ್ಲಿ ನೀವು ನೋಡಕ್ ಹೋದ್ರೆ ಅಲ್ಲಿ ನಿಮ್ಗೆ ಸಿಲೋಮೆಟಿಕ್ ಸ್ಟ್ರಕ್ಚರ್ಸ್, ದೇ ಆರ್ ಟ್ರೂ ಸಿಲೋಮ್ಸ್ ಅಂತ ಕರೀತಾರೆ. ಸೊ ಹಾಗೆ ಸಿಲೋಮೇಟ್ಸ್ ಅಂತ ಕರೀತಾರೆ. ಸೊ ಟ್ರೂ ಸಿಲೋಮೇಟ್ಸ್. ಅದೇ ತರ ನೀವು ಟೇಪ್ ವರ್ಮ್ ವಿಷಯಕ್ಕೆ ಬಂದ್ರೆ ಅವು ಅಸಿಲೋಮೇಟ್ ಆಗಿರುತ್ತೆ. ಏನಾಗಿರುತ್ತೆ? ಸಿಲೋಮೇಟ್ ಅಂತ ಕರಿತೀವಿ. ಓಕೆ, ಸಿಲೋಮೇಟ್ ಅಂತ ಕರಿತೀವಿ. And then ಅಂದ್ರೆ there is no coelom at all. And then moving to the next one, there is cockroach ಗೆ ಬಂದ್ರೆ ಅದು ಕೂಡ ಹೇಗಿರುತ್ತೆ ಅಂತಂದ್ರೆ ಸಿಲೋಮೆಟಿಕ್ ಆಗಿರುತ್ತೆ, ಸಿಲೋಮೇಟ್ ಆಗಿರುತ್ತೆ. ಸೊ ಹಾಗಾಗಿ ಸಿಡೋಸಿಲೋಮೇಟ್ ಇರುವಂತಹ ಸ್ಟ್ರಕ್ಚರ್ ಬಂದು ರೌಂಡ್ ವರ್ಮ್ ಆಗಿರೋದ್ರಿಂದ ನಾವು ಆಪ್ಷನ್ ಎ ನ ಸರಿಯಾದ ಆನ್ಸರ್ ಅಂತ ಹಾಕ್ಬೋದಾಗಿದೆ. ಓಕೆ, ನೆಕ್ಸ್ಟ್ ಮೂವಿಂಗ್ ಟು ದ ನೆಕ್ಸ್ಟ್ ಒನ್. ಇಲ್ಲಿ ನಾವು ಆರ್ಗನ್ ಲೆವೆಲ್ ಆಫ್ ಆರ್ಗನೈಸೇಷನ್ ಕೊಟ್ಟಿದ್ದಾರೆ. ನಾವು ಸಂಬಂಧಪಟ್ಟಿರುವಂತಹ ಆರ್ಗಾನಿಸಮ್ಸ್ ಗಳ ಜೊತೆಗೆ ಮ್ಯಾಚ್ ಮಾಡಬೇಕು. ಸೊ ಇದರಲ್ಲಿ ಯಾವ್ದಾದ್ರು ಒಂದು ಎರಡನ್ನು ನೀವು ನೆನಪಿಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ರೆ ಬಹುಶಃ ಈ ತರದ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಕ್ಕಾಗುತ್ತೆ. ಬಿಕಾಸ್ ಅನಿಮಲ್ ಕಿಂಗ್ಡಮ್ ಇಸ್ ಲಿಟಲ್ ಬಿಟ್ ಡಿಫಿಕಲ್ಟ್ ಚಾಪ್ಟರ್ ಬಿಕಾಸ್ ಯು ನೀಡ್ ಟು ರಿಮೈಂಡ್ ರಿಮೆಂಬರ್ ದಿ ಮೆಜಾರಿಟಿ ಆಫ್ ದಿ ಆರ್ಗಾನಿಸಮ್ಸ್ ನೇಮ್ಸ್, ಎಕ್ಸಾಂಪಲ್ಸ್, ಸೋ ಮೆನಿ ಥಿಂಗ್ಸ್. ಸೊ ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲಿ ನಮ್ಗೆ ಗೊತ್ತಿರುವ ಯಾವ್ದಾದ್ರು ನಿಯರ್ ಬೈ ಆನ್ಸರ್ ಇದ್ರೆ ಅದ್ರ ಥ್ರೂ ನೀವು ಇದನ್ನ ಟ್ರೇಸ್ ಔಟ್ ಮಾಡುವಂತ ಪ್ರಯತ್ನ ಮಾಡಬಹುದು. ಇಲ್ಲಿ ಫೆರಿಟೆಮಾ ಅಂತ ಕೊಟ್ಟಿದ್ದಾರೆ. ಫೆರಿಟೆಮಾ ಅಂತಂದ್ರೆ ನೀವು ಅರ್ಥವರ್ಮ್ ಅಂತ ಕರಿತೀರಿ, ಅರ್ಥವರ್ಮ್. ಸೊ ಅರ್ಥವರ್ಮ್ ನಲ್ಲಿ ಯಾವ ತರದ ಆರ್ಗನೈಸೇಷನ್ ಇರುತ್ತೆ ಅಂತ ನೋಡಿದ್ರೆ ದಟ್ ವಿಲ್ ಬಿ ಹ್ಯಾವಿಂಗ್ ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಆರ್ಗನೈಸೇಷನ್. ಓಕೆ, ಸೊ ಹಾಗೆ ನೋಡೋದಾದ್ರೆ ಫೆರಿಟೆಮಾನ ನೀವು ಆರ್ಗನ್ ಸಿಸ್ಟಮ್ ಆಫ್ ಲೆವೆಲ್ ಇದಕ್ಕೆ ಹಾಕಿದ್ರೆ ಡಿ ಆಫ್ ಪಿ, ಡಿಗೆ ಪಿ ಇರುವಂತಹ ಆಪ್ಷನ್ಸ್ ಗಳನ್ನ ನೋಡಕ್ ಹೋದ್ರೆ 3 ಇದೆ. ಆಪ್ಷನ್ ಎ ನ ನೀವು ರಿಮೂವ್ ಮಾಡಬಹುದು. ಸೊ ಹಾಗೇನೆ ನೆಕ್ಸ್ಟ್ ನಾವು ನೋಡ್ತಾ ಹೋದ್ರೆ ಎಸ್ ಮತ್ತೆ ಮುಂದಿನ ಒಂದು ಆಪ್ಷನ್ ಅಲ್ಲಿ ನೀವು ನೋಡಬಹುದು ಟಿಶ್ಯೂ ಲೆವೆಲ್ ಆರ್ಗನೈಸೇಷನ್ ಎಲ್ಲಿರುತ್ತೆ ಅಂತ. ಸೊ ಟಿಶ್ಯೂ ಲೆವೆಲ್ ಆರ್ಗನೈಸೇಷನ್ ಅಂತ ನೋಡಕ್ ಹೋದಾಗ ಅಲ್ಲಿ ನಿಮಗೆ ದಿಸ್ ಪರ್ಟಿಕ್ಯುಲರ್ ಸ್ಟ್ರಕ್ಚರ್ ಟಿಶ್ಯೂ ಲೆವೆಲ್ ಆಫ್ ಆರ್ಗನೈಸೇಷನ್ ಸಿಲಿಂಟ್ರೇಟ್ಸ್ಗೆ ಒಂದು ಎಕ್ಸಾಂಪಲ್ ಆಗಿರುತ್ತೆ. ಅದಕ್ಕೆ ಇದನ್ನ ನೀವು ನೋಡಬಹುದು. ಸಿಲಿಂಟ್ರೇಟ್ಸ್ ಗಳಲ್ಲಿ ಈ ತರದ ಸ್ಟ್ರಕ್ಚರ್ಸ್ ಗಳು ಅಥವಾ ದಿಸ್ ಆರ್ಗಾನಿಸಮ್ಸ್ ನೀವು ನೇಮ್ ಮಾಡಬಹುದು. ಸೊ ಹಾಗಾಗಿ ಅದು ಟಿಶ್ಯೂ ಲೆವೆಲ್ ಆರ್ಗನೈಸೇಷನ್ ಶೋ ಮಾಡೋದ್ರಿಂದ ಸಿ ಗೆ ಎಸ್ ಇರುವಂತ ಆಪ್ಷನ್ ಇದೆ. ಹಾಗಾಗಿ ಈ ಆಪ್ಷನ್ ಗೆ ನೀವು ಹೋಗ್ಬೋದು. ಸೊ ದಟ್ ಈಸ್ what you say option number D. Okay, for the fourth option you can name the
D option. Okay. Next, moving to the next question. In which of the following phyla all the adults show radial symmetry while the larva shows the bilateral symmetry? ಇದು ಬಹಳ ಒಂದು ಯುನಿಕ್ ಫೀಚರ್ ಅಂತ ಕರೀತಾರೆ. ಯಾಕೆ ಅಂತಂದ್ರೆ ಇವುಗಳು ಒಂದು ವೆಲ್ ಡೆವಲಪ್ಡ್ ಆರ್ಗಾನಿಸಮ್ಸ್ ಗಳಿದ್ದಂತ ಸಂದರ್ಭದಲ್ಲಿ ಅಂದ್ರೆ ಅಡಲ್ಟ್ ಆದಂತಹ ಸಂದರ್ಭದಲ್ಲಿ ಅವುಗಳ ಒಂದು ಸಿಮೆಟ್ರಿ ಒಂದು ರೇಡಿಯಲ್ ಆಗಿರುತ್ತೆ. ವೆನ್ ದೇ ಆರ್ ಇನ್ ಲಾರ್ವಲ್ ಸ್ಟೇಜ್ ಅವಾಗ ಅದರ ಒಂದು ಸಿಮೆಟ್ರಿ ಒಂದು ಬೈಲ್ಯಾಟ್ರಲ್ ಆಗಿರುತ್ತೆ. ಸೊ ಅಂತಹ ಆರ್ಗಾನಿಸಮ್ಸ್ ಗಳಿಗೆ ಎಕ್ಸಾಂಪಲ್ ಅಂತ ನೀವು ಕೊಡೋಕೆ ಹೋದ್ರೆ ಅಲ್ಲಿ ನಿಮಗೆ ಎಖೈನೋಡರ್ಮೆಟಾ ಇಸ್ ದಿ ರೈಟ್ ಆನ್ಸರ್ ಬಿಕಾಸ್ ಇಟ್ ಈಸ್ ಅ ಯುನಿಕ್ ಫೀಚರ್ ಆಫ್ ದಿ ಎಖೈನೋಡರ್ಮೆಟಾ. ಇಲ್ಲಿ ನೀವು ಸ್ಟಾರ್ ಫಿಶ್ ಒಂದು ಎಕ್ಸಾಂಪಲ್ ಅಂತ ಇದಕ್ಕೆ ಕೊಡಬಹುದು. ಸೊ ಹಾಗಾಗಿ ಸ್ಟಾರ್ ಫಿಶ್ ನ ಲಾರ್ವಾದಲ್ಲಿ ಇದ್ದಂತ ಸಂದರ್ಭದಲ್ಲಿ ಇಟ್ ಈಸ್ ಹ್ಯಾವಿಂಗ್ ಅ ಬೈಲ್ಯಾಟ್ರಲ್ ಸಿಮೆಟ್ರಿ. ವೆನ್ ಇಟ್ ಬಿಕಮ್ ಅಡಲ್ಟ್ ಅಟ್ ದ ಟೈಮ್ ಇಟ್ ವಿಲ್ ಬಿ ಹ್ಯಾವಿಂಗ್ ಅ ರೇಡಿಯಲ್ ಸಿಮೆಟ್ರಿ. ಓಕೆ, ಸೊ ಈ ಆಪ್ಷನ್ ನೀವು ನೋಟ್ ಮಾಡ್ಕೋಬಹುದು. ಮತ್ತೆ ಇನ್ನು ಉಳಿದಿರುವಂತಹ ಆನಿಲಿಡ್ ಆಗ್ಲಿ, ಮೊಲಸ್ಕ್ ಆಗ್ಲಿ ಮತ್ತೆ ಆರ್ಥ್ರೋಪೋಡ ಏನಿದೆ ಆ ಮೂರರಲ್ಲಿ ಕೂಡ ನೀವು ನೋಡಕ್ ಹೋದ್ರೆ ಅವುಗಳಲ್ಲಿ ಆ ತರದ ಡಿಫರೆನ್ಸಿಯೇಷನ್ ಇರಲ್ಲ. ಥ್ರೂಔಟ್ ದಿ ಲೈಫ್ ಸ್ಟೈಲ್ ಒಂದೇ ತರದ ಒಂದು ಸಿಮೆಟ್ರಿಯನ್ನ ಫಾಲೋ ಮಾಡ್ತಾ ಹೋಗ್ತವೆ. ಹಾಗಾಗಿ ಅದನ್ನ ನೀವು ಮೂರನ್ನು ಅವಾಯ್ಡ್ ಮಾಡಬಹುದು. ಎಕನೋಡರ್ಮೆಟಾದಲ್ಲಿ ಮಾತ್ರ ಇದರ ಒಂದು ಯೂನಿಕ್ ಫೀಚರ್ ನೋಡೋದಕ್ಕೆ ಸಿಗುತ್ತೆ. ಸೊ ದಟ್ ಈಸ್ ಅ ವಂಡರ್ಫುಲ್ ಕ್ವೆಶನ್. ಅಗೈನ್ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವೆಶನ್, ದಟ್ ಈಸ್ 2012 ಅಲ್ಲಿ ಅಪಿಯರ್ ಆಗಿರುವಂತಹ ಒಂದು KCT ಎಕ್ಸಾಮ್ ನ ಕ್ವೆಶನ್ ಅನಿಮಲ್ ಕಿಂಗ್ಡಮ್ ಇಂದ. ದ ಅಡಲ್ಟ್ ಅನಿಮಲ್ ಇನ್ ದ ಫೈಲಮ್ ಈಸ್ ರೇಡಿಯಲಿ ಸಿಮೆಟ್ರಿಕಲ್ ಬಟ್ ಇಟ್ ಇಸ್ ಲಾರ್ವಾ ಎಕ್ಸಿಬಿಟ್ಸ್ ಬೈ ಸೇಮ್. ಇದೇ ಕ್ವೆಶನ್ ನ ಹಿಂದಿನ ಕ್ವೆಶನ್ ಅಲ್ಲಿ ಕೂಡ ಅದೇ ಸೇಮ್ ಇದೆ ನೋಡಿ. 2013 ಅಲ್ಲಿ ಕೇಳಿದರೆ ಮತ್ತೆ 2012 ಅಲ್ಲಿ ಅದೇ ಪ್ರಶ್ನೆ ಕೇಳಿದರೆ. ಸೊ ಹಾಗಾಗಿ ಇಲ್ಲಿನೂ ಕೂಡ ನೀವು ಹೇಳ್ಬೋದು ಎಖೈನೋಡರ್ಮೆಟಾ ಅಂತ ನೇರವಾಗಿ ಆನ್ಸರ್ ನಾವು ನೋಟ್ ಮಾಡಬಹುದು ಬಿಕಾಸ್ ಇಟ್ ಇಸ್ ಅ ಯುನಿಕ್ ಫೀಚರ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಮೂವಿಂಗ್ ಟು ದ ನೆಕ್ಸ್ಟ್ ಕ್ವೆಶನ್, ದಟ್ ಈಸ್ ಡ್ಯೂರಿಂಗ್ ಅ ಫೀಲ್ಡ್ ಟ್ರಿಪ್ ಅ ಸ್ಟೂಡೆಂಟ್ ಅಬ್ಸರ್ವ್ಡ್ ಅ ಮರೈನ್ ಆರ್ಗಾನಿಸಮ್. ಒಂದು ಫೀಲ್ಡ್ ಟ್ರಿಪ್ ನಲ್ಲಿ ಇರುವಂತಹ ಸಂದರ್ಭದಲ್ಲಿ ಒಂದು ಆರ್ಗಾನಿಸಮ್ ನೋಡುತ್ತೆ ಮಗು, ಮರೈನ್ ಆರ್ಗಾನಿಸಮ್ ನ ವಿತ್ ವರ್ಮ್ ಲೈಕ್ ಬಾಡಿ. ಅದರ ಬಾಡಿ ಬಂದು ವರ್ಮ್ ತರ ಇದೆ. ದ ಸಿಲಿಂಡ್ರಿಕಲ್ ಬಾಡಿ ವಾಸ್ ಡಿವೈಡೆಡ್ ದ ಪ್ರೊಬಸ್ಕಸ್, ಕೊಲರಾ ಅಂಡ್ ಲಾಂಗ್ ಟ್ರಂಕ್ ಅಂತ. ನೋಡಿ, ಈ ತರದ ವರ್ಡ್ಸ್ ಗಳನ್ನ ನೀವು ಸ್ಪೆಸಿಫಿಕ್ ಆಗಿ ಫಸ್ಟ್ PUC ನಲ್ಲಿ ನೋಡ್ತಾ ಇರ್ತೀರಿ. ಸೊ ಹಾಗಾಗಿ ಮೊದಲನೇ ಬಾರಿ ಓದುವಾಗ ಈ ತರದ ವರ್ಡ್ಸ್ ಗಳನ್ನ ಕೇಳಿರ್ತೀರಿ. ಹಾಗಾಗಿ ಇವು ನೀವು ನೆನಪಿಟ್ಕೊಳ್ಳೋದಕ್ಕೆ ಬಹಳ ಈಸಿ ಆಗಿರುವಂತ ಬ್ಯಾಲನೋಗ್ಲಾಸಸ್ ಅಂತ ಏನು ಒಂದು ಆರ್ಗಾನಿಸಮ್ ನ ನೇಮ್ ಮಾಡ್ತಾರೆ, ಅಲ್ಲಿ ಈ ತರದ ಪ್ರೊಬಸ್ಕಸ್, ಹಾರ್ನ್ ಲೈಕ್ ಸ್ಟ್ರಕ್ಚರ್ ಮತ್ತೆ ಕಾಲರ್ ಅಂಡ್ ಲಾಂಗ್ ಟ್ರಂಕ್ ಲೈಕ್ ಸ್ಟ್ರಕ್ಚರ್ಸ್ ಇದೆ. ಸೊ ಹಾಗಾಗಿ ಈ ಆಪ್ಷನ್ ನೇರವಾಗಿ ನೀವು ನೋಟ್ ಮಾಡಬಹುದು. ಸೊ ಬ್ಯಾಲನೋ ವಾಟ್ ಯು ಸೇ ದ ಗ್ಲಾಸಸ್ ಅಂತ, ಇದು ಒಂದು ಹೆಮಿಕಾರ್ಡೇಟ್ ಆಗಿ ಗ್ರೂಪ್ ಗೆ ಸೇರಿರುವಂತಹ ಆರ್ಗಾನಿಸಮ್ ಆಗಿರುತ್ತೆ. ಸ್ವಲ್ಪ ನೀವು ಹೋಗುವಾಗ ಈ ತರದ ಆಪ್ಷನ್ಸ್ ಗಳನ್ನ ಸ್ವಲ್ಪ ನೋಡ್ತಾ ಹೋಗ್ಬೇಕು ಬಿಕಾಸ್ ದೇ ಆರ್ ರಿಯಲಿ ಸ್ಪೆಷಲ್ ಕೈಂಡ್ ಆಫ್ ಸ್ಟ್ರಕ್ಚರ್ಸ್ ದೇ ಆರ್ ಪೊಸೆಸಿಂಗ್. ಓಕೆ, ಹೆಮಿಕಾರ್ಡೇಟದಲ್ಲಿ ಈ ತರದ ಸ್ಟ್ರಕ್ಚರ್ಸ್ ಗಳು ನೋಡೋದಕ್ಕೆ ಸಿಗುತ್ತೆ. ಅಂಡ್ ದೆನ್ ಮೂವಿಂಗ್ ಟು ದ ನೆಕ್ಸ್ಟ್ ಒನ್, ದಟ್ ಈಸ್ ಐಡೆಂಟಿಫೈ ದ ಫೈಲಮ್ ವಿಚ್ ಶೋಸ್ ದ ಫಾಲೋಯಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತೆ. ಅಂದ್ರೆ ಈ ಎಲ್ಲಾ ಕ್ಯಾರೆಕ್ಟರಿಸ್ಟಿಕ್ಸ್ ಗಳನ್ನ ನೀವು ಓದ್ತಾ ಹೋದರೆ ಯಾವುದು ಸರಿಯಾದ ಉತ್ತರ ಅಂತ ನೋಡಿ ನಾವು ಆನ್ಸರ್ ನ ಮಾಡ್ಬೇಕಾಗತ್ತೆ. ಸೊ ದ ಫಸ್ಟ್ ಥಿಂಗ್ ಈಸ್ ಅನಿಮಲ್ಸ್ ಎಕ್ಸ್ಕ್ಲೂಸಿವ್ಲಿ ಮರೈನ್. ಸೊ ಮರೈನ್ ಆರ್ಗಾನಿಸಮ್ಸ್ ಆಗಿದಾವಂತೆ ಮತ್ತು ರೇಡಿಯಲ್ ಸಿಮೆಟ್ರಿ ಅನ್ನು ಹೊಂದಿದೆ, ಡಿಪ್ಲೋಬ್ಲಾಸ್ಟಿಕ್ ಕಂಡೀಷನ್ ಅನ್ನು ಹೊಂದಿದೆ ಅಂತ. ಓಕೆ, ಆ ತರದ ಸ್ಟ್ರಕ್ಚರ್ ನಮಗೆ ಎಲ್ಲಿ ನೋಡೋದಕ್ಕೆ ಸಿಗುತ್ತೆ ಅನ್ನುವಂಥದ್ದನ್ನು ನೋಡ್ಬೇಕು. ಇಲ್ಲಿ ನಿಮಗೆ ಆಪ್ಷನ್ ಗಳಲ್ಲಿ ಒಂದ್ಸಾರಿ ಕನ್ನಡಿಸ್ತಾ ಹೋದ್ರೆ ಆರ್ಥ್ರೋಪೋಡಾ ಸ್ಟ್ರಕ್ಚರ್ಸ್ ಗೆ ಬಂದಾಗ ಅವುಗಳಲ್ಲಿ ಯೂಶುವಲಿ ರೇಡಿಯಲ್ ಸಿಮೆಟ್ರಿ ಇರಲ್ಲ, ಬೈಲ್ಯಾಟರಲ್ ಸಿಮೆಟ್ರಿ ಇರುತ್ತೆ ಅನ್ನುವಂಥದ್ದನ್ನ ನೀವು ಇಲ್ಲಿ ಗಮನಿಸಬೇಕು. ಬೈಲ್ಯಾಟರಲ್ ಸಿಮೆಟ್ರಿ ಇರುತ್ತೆ. ಮತ್ತೆ ಅದೇ ಆರ್ಥ್ರೋಪೋಡಾದಲ್ಲಿ ನಾವು ಡಿಪ್ಲೋಬ್ಲಾಸ್ಟಿಕ್ ಅನಿಮಲ್ಸ್ ಅಲ್ಲ, ಅವು ಬಂದು ಟ್ರಿಪ್ಲೋಬ್ಲಾಸ್ಟಿಕ್ ಅಂತ ನೇಮ್ ಮಾಡಿರ್ತಾರೆ. ಟ್ರಿಪ್ಲೋಬ್ಲಾಸ್ಟಿಕ್ ಆರ್ಗಾನಿಸಮ್ಸ್ ಆಗಿದೆ. ಸೊ ಹಾಗಾಗಿ ಅದನ್ನು ಕೂಡ ನೀವು ನೋಡೋದಾದ್ರೆ ಆಪ್ಷನ್ ನಂಬರ್ ಸಿ ನ ನೀವು ನೇರವಾಗಿ ಇಲ್ಲಿಂದ ಎಲಿಮಿನೇಟ್ ಮಾಡ್ಬಿಡ್ಬೋದು ಬೇಸ್ಡ್ ಅಪಾನ್ ದಿ ಫಸ್ಟ್ ವಾಟ್ ಯು ಸೇ ದ ಡೀಟೇಲಿಂಗ್ಸ್. Next, moving to the second question, second option, body bears 8 external rows of ciliated comb plates. ಓಕೆ, ಸೊ ನೀವು ನೋಡಬಹುದು ಇಲ್ಲಿ ಕೋಮ್ ಪ್ಲೇಟ್ಸ್ ಗಳನ್ನ ಹೊಂದಿದೆ ಅನ್ನುವಂಥದ್ದು ಒಂದು ದೊಡ್ಡ ಕ್ಲೂ ಅನ್ನ ಕೊಟ್ಟಿದ್ದಾರೆ. ಸೊ ಕೋಮ್ ಪ್ಲೇಟ್ಸ್ ಗಳನ್ನ ನೀವು ನೋಡೋದಕ್ಕೆ ಎಲ್ಲಿ ಸಿಗುತ್ತೆ ಅಂತ ನೋಡಿದ್ರೆ 8 ರೋಸ್ ಗಳ ಸಿಲಿಯೇಟೆಡ್ ಕೋಮ್ ಪ್ಲೇಟ್ಸ್ ಗಳು, 8 ರೋಸ್ ಸಿಲಿಯೇಟೆಡ್ ಕೋಂಪ್ಲೆಟ್ಸ್ ಗಳು ನೋಡೋದಕ್ಕೆ ಸಿಗುವಂತಹ ಒಂದೇ ಒಂದು ಗ್ರೂಪ್ ಆಫ್ ಆರ್ಗ್ಯಾನಿಸಮ್ ಅಂತಂದ್ರೆ ದಟ್ ಈಸ್ ಟೀನೋಫೋರಾ. ಸೊ ಹಾಗಾಗಿ ಟೀನೋಫೋರಾಗೆ ಈ ಒಂದು ಆಪ್ಷನ್ ಮ್ಯಾಚ್ ಆಗುತ್ತೆ. ಸೊ ಹಾಗಾಗಿ ನೀವು ಆಪ್ಷನ್ ನಂಬರ್ ಡಿ ಗೆ ನೇರವಾಗಿ ಆನ್ಸರ್ ನ ಹಾಕ್ಬೋದು. ಕೋಮ್ ಜೆಲ್ಲೀಸ್ ಅಂತಾನು ಕೂಡ ನೀವು ಅದರಲ್ಲಿ ಓದಿರ್ತೀರಿ. ಸೊ ಹಾಗಾಗಿ ಸ್ಮೋಕಿಂಗ್ ಗನ್ ಅಂತಾನು ಕೂಡ ಅದನ್ನ ಕರೀತಾರೆ. ಆಪ್ಷನ್ ಏಟ್ ಕ್ವೆಶನ್ ಗೆ ನಿಮ್ಮ ಉತ್ತರ ಬಂದು ಟೀನೋಫೋರಾ ಆಗಿರುತ್ತೆ. ಸೊ ಈ ತರ ನೀವು ಏನಂತಂದ್ರೆ 1-2 ಪಾಯಿಂಟ್ಸ್ ಗಳನ್ನ ನೋಡೋದ್ರಿಂದಲೂ ಕೂಡ ಮೆಜಾರಿಟಿ ನೀವು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡುವಂತಹ ಸಾಧ್ಯತೆ ಇರುತ್ತೆ. ಈಸಿಯಾಗಿ ನೀವು ಸಾಲ್ವ್ ಮಾಡಬಹುದು. ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಒನ್. ಸೊ ನೀವು ಮುಂದಿನ ಕ್ವಶನ್ ನ ನೋಡ್ತಾ ಇರಿ.
Okay, so the question number 9, flame cell represents in the membrane, the members of the platyhelminthes are ಅಂತ ಕೇಳಿದ್ದಾರೆ. ಈಗ ನೀವು ನೋಡಬಹುದು platyhelminthes ನಲ್ಲಿ ಪರ್ಟಿಕ್ಯುಲರ್ ಆಗಿ ಫ್ಲೇಮ್ ಸೆಲ್ಸ್ ಗಳಿರುತ್ತೆ. ಅದು ಯಾಕೆ ಮತ್ತು ವಾಟ್ ಪರ್ಪಸ್ ದೇ ಆರ್ ಪ್ರೆಸೆಂಟ್ ಅಂತ ನೀವು ನೋಡಿದಾಗ ಅಲ್ಲಿ ಅಫ್ಕೋರ್ಸ್ ಏನಂತಂದ್ರೆ ದೇ ಆರ್ ಯೂಶುವಲಿ ಯೂಸ್ಡ್ ಫಾರ್ ದಿ ಎಕ್ಸ್ಕ್ರೀಷನ್ ಪರ್ಪಸ್ ಅಂತ ನಾವು ಹೇಳ್ತೀವಿ. ಸೊ ಎಕ್ಸ್ಕ್ರೀಷನ್ಗೋಸ್ಕರ ಅವುಗಳನ್ನ ಬಳಸ್ತಾರೆ, ಎಕ್ಸ್ಕ್ರೀಷನ್ ಅಂಡ್ ರಿಮೂವಲ್ ಆಫ್ ದ ವೇಸ್ಟ್ ಮಟೀರಿಯಲ್ಸ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಆ ತರದ ಆಪ್ಷನ್ ಅನ್ನು ನೀವು ನೋಡ್ತಾ ಹೋದ್ರೆ ಫಸ್ಟ್ ನಲ್ಲಿ ರೆಸ್ಪಿರೇಷನ್ ಇದೆ ರಾಂಗ್, ಸರ್ಕ್ಯುಲೇಷನ್ ರಾಂಗ್, ಮತ್ತೆ ಎಕ್ಸ್ಕ್ರೀಷನ್ ಇರೋದ್ರಿಂದ ಇದನ್ನ ನೀವು ಹಾಕ್ಬೋದು. ಮತ್ತೆ ರೆಸ್ಪಿರೇಷನ್ ಅಂತ ಮತ್ತೆ ಕೊಟ್ಟಿದ್ದಾರೆ, ಸೊ ರೆಸ್ಪಿರೇಷನ್ ಇಸ್ ರಾಂಗ್. ಆಸ್ಮೋ ರೆಗ್ಯುಲೇಷನ್ ಅಂಡ್ ದಿ ಎಕ್ಸ್ಕ್ರೀಷನ್, ಸೊ ರಿಮೂವಲ್ ಆಫ್ ದಿ ಫೋರ್ಸ್ಫುಲ್ ರಿಮೂವಲ್ ಆಫ್ ದಿ ವೇಸ್ಟ್ ಮಟೀರಿಯಲ್ ನ ಆಸ್ಮೋ ರೆಗ್ಯುಲೇಷನ್ ಮುಖಾಂತರ ಮಾಡ್ತಾರೆ. ನೀವು ಹಿಂದಿನ ಕೆಲವು ಕ್ವಶನ್ಸ್ ಗಳಲ್ಲಿ ಕೂಡ ಇದರದ ಒಂದು ಪ್ರಶ್ನೆ ಬಂದಿತ್ತು ನಿಮಗೆ. ಏನು ಅಂತಂದ್ರೆ ಕೆಲವೊಂದಿಷ್ಟು ಆರ್ಗ್ಯಾನಿಸಮ್ಸ್ ಗಳಲ್ಲಿ ಆಸ್ಮೋ ರೆಗ್ಯುಲೇಷನ್ ಮಾಡೋದಕ್ಕೋಸ್ಕರ ಈ ತರದ ಒಂದಿಷ್ಟು ಸ್ಟ್ರಕ್ಚರ್ಸ್ ಗಳು ಅರ್ಲಿ ಸ್ಟೇಜ್ ನಲ್ಲಿ ಕಾಣಿಸ್ತದೆ ಅಂತ ನೀವು ಹಿಂದಿನ ಚಾಪ್ಟರ್ ನಲ್ಲಿ ನಾವು ನೋಡಿರುವಂತದ್ದು ನೆನಪಿದೆ. ಸೊ ಹಾಗಾಗಿ ಆಸ್ಮೋ ರೆಗ್ಯುಲೇಷನ್ ಅಂಡ್ ದಿ ಎಕ್ಸ್ಕ್ರೀಷನ್ ಪರ್ಪಸ್ ಅಂತ ಹೇಳಬೇಕು. ನೆಕ್ಸ್ಟ್ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವಶನ್, ದಟ್ ಈಸ್ ಫಂಕ್ಷನ್ ಆಫ್ ದ ಕಾಂಟ್ರಾಕ್ಟೈಲ್ ವ್ಯಾಕ್ಯೂಲ್. ಓಕೆ, ಇದೇ ಪ್ರಶ್ನೆಯನ್ನು ನಾವು ನೋಡಿದ್ವಿ, ಕಾಂಟ್ರಾಕ್ಟೈಲ್ ವ್ಯಾಕ್ಯೂಲ್ಸ್ ಗಳ ಉದ್ದೇಶ ಏನು ಅಂತ. ಸೊ ಇದು ಅಮೀಬಾದಲ್ಲಿದೆ ಅಂತ. ಓಕೆ, ಸೊ ಹಾಗಾಗಿ ಇದನ್ನ ಹಿಂದಿನ ಒಂದು ವಾಟ್ ಇಸ್ ಚಾಪ್ಟರ್ ಅಲ್ಲಿ ಕೂಡ ಓದುವಾಗ ಈ ತರ ಪ್ರಶ್ನೆ ಬಂದಿತ್ತು. ಕಾಂಟ್ರಾಕ್ಟೈಲ್ ವ್ಯಾಕ್ಯೂಲ್ಸ್ ಅನ್ನುವಂತ ವರ್ಡ್ ನಾವು ಯೂಸ್ ಮಾಡಿದ್ವಿ. ಯಾಕೆ ಅಂತಂದ್ರೆ ಆಸ್ಮೋ ರೆಗ್ಯುಲೇಷನ್ ಪರ್ಪಸ್ ಅಂತ. ಓಕೆ, ಸೊ ಅಲ್ಲಿ ಮೌತ್ ಇತ್ತು, ಮತ್ತೆ ಎನಸ್ ಸ್ಟ್ರಕ್ಚರ್ ಇತ್ತು, ಮತ್ತೆ ದೇರ್ ವಿಲ್ ಬಿ ಸಮ್ ಹೋಲ್ ಲೈಕ್ ಸ್ಟ್ರಕ್ಚರ್ಸ್ ಥ್ರೂಔಟ್ ದ ಬಾಡಿ. ಅವುಗಳ ಮುಖಾಂತರ ಏನಂತಂದ್ರೆ ವೇಸ್ಟ್ ವಾಟರ್ ಅನ್ನ ಬಾಡಿಯಿಂದ ಹೊರಗಡೆ ಹಾಕೋದಕ್ಕೆ ಯೂಸ್ ಮಾಡ್ತಾ ಇದ್ದು ಈ ಅಮೀಬಾ ಲೈಕ್ ಸ್ಟ್ರಕ್ಚರ್ಸ್ ಗಳು. ಸೊ ಹಾಗಾಗಿ ಆಸ್ಮೋ ರೆಗ್ಯುಲೇಷನ್ ಮತ್ತು ಎಕ್ಸ್ಕ್ರೀಷನ್ ಅನ್ನುವಂಥದ್ದೇ ಮತ್ತೆ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಸೊ ಹಾಗಾಗಿ ಫಂಕ್ಷನ್ಸ್ ಆಫ್ ದ ಕಾಂಟ್ರಾಕ್ಟೈಲ್ ವ್ಯಾಕ್ಯೂಲ್ ಇನ್ ದ ಅಮೀಬಾ ಈಸ್ ಎಕ್ಸ್ಕ್ರೀಷನ್ ಅಂಡ್ ದಿ ಆಸ್ಮೋ ರೆಗ್ಯುಲೇಷನ್ ಆಗಿರುತ್ತೆ. ಓಕೆ, ಮೂವಿಂಗ್ ಟು ದ ನೆಕ್ಸ್ಟ್ ಕ್ವೆಶ್ಚನ್, ದಟ್ ಈಸ್ different types of respiratory organs like gills, book lungs and trachea are present. ನೋಡಿ, ಇದು ಬಹಳ ಇಂಟ್ರೆಸ್ಟಿಂಗ್ ಕ್ವಶನ್ ಇದೆ. ಇದರಲ್ಲಿ 3-4 ತರದ ವರ್ಡ್ಸ್ ಗಳನ್ನು ಕೊಟ್ಟಿದ್ದಾರೆ. ಗಿಲ್ಸ್ ಗಳು, ಬುಕ್ ಲಂಗ್ಸ್ ಗಳು ಅಥವಾ ಟ್ರಾಕಿಯಾ ಅಂತ ಕರೀತಾರೆ. ಸೊ ಇದು ಎಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಅನ್ನುವಂತಹ ಒಂದು ಪ್ರಶ್ನೆ ಇದೆ. ಸೊ ಆನ್ಸರ್ಸ್ ಗಳನ್ನ ನೋಡ್ತಾ ಹೋದ್ರೆ ಯೂಶುವಲಿ ದ ಆರ್ಥ್ರೋಪೋಡಾದಲ್ಲಿನೇ ಈ ತರದ ಸ್ಟ್ರಕ್ಚರ್ಸ್ ನೋಡೋದಕ್ಕೆ ಸಿಗುತ್ತೆ. ದ ಫೈಲಮ್ ಹ್ಯಾಸ್ ದ ಮೋಸ್ಟ್ ಡೈವರ್ಸ್ ಸ್ಟ್ರಕ್ಚರ್ ಡಿಪೆಂಡಿಂಗ್ ಆನ್ ವೆದರ್ ದಿ ಅಕ್ವಾಟಿಕ್ ಇದಾವ, ಟೆರೆಸ್ಟ್ರಿಯಲ್ ಇದಾವ, ಆ ಗ್ರೂಪ್ ನ ಆರ್ಗ್ಯಾನಿಸಮ್ಸ್ ಗಳು ಎಲ್ಲಿರುತ್ತವೆ ಅನ್ನುವಂಥದ್ರ ಆಧಾರದ ಮೇಲೆ ಈ ಫೈಲಮ್ ನಲ್ಲಿ ಈ ತರದ ಸ್ಟ್ರಕ್ಚರ್ಸ್ ಗಳು ಕಾಣಿಸುತ್ತೆ. ಗಿಲ್ಸ್ಗಳು, ಬುಕ್ ಲಂಗ್ಸ್ ಗಳು ಅಂತ ಹೇಳ್ತಾರೆ. ಸೊ ಹಾಗಾಗಿ ಆರ್ಥ್ರೋಪೋಡಾ ಅಂತ ನೀವು ಹೇಳಬಹುದು. ಓಕೆ, ಅಕ್ವಾಟಿಕ್ ಆಗಿದ್ರೆ ಗಿಲ್ಸ್ ಇರುತ್ತೆ, ಮತ್ತೆ ನೀವು ಟೆರೆಸ್ಟ್ರಿಯಲ್ ಕಂಡೀಷನ್ಸ್ ಗಳಲ್ಲಿ ಇದ್ರೆ ಅದನ್ನ ಲಂಗ್ಸ್ ಗಳು ಅಲ್ಲಿ ಅವಶ್ಯಕತೆ ಬರುತ್ತೆ. ಬುಕ್ ಲಂಗ್ಸ್ ಅಂಡ್ ದಿ ಟ್ರಾಕಿಯಾದ ಅವಶ್ಯಕತೆ ಅವಾಗ ಬರುತ್ತೆ. ಓಕೆ, ನೆಕ್ಸ್ಟ್ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಇಲ್ಲಿ ನೋಡ್ಬೋದು, ಇದು ಏನಂದ್ರೆ ಅಗೇನ್ ಒಂದು 4 ಫೀಚರ್ಸ್ ಗಳನ್ನ ಕೊಟ್ಟಿದ್ರೆ 4 ಫೀಚರ್ಸ್ ಗಳ ಆಧಾರದ ಮೇಲೆ ವಿ ನೀಡ್ ಟು ಡಿಸ್ಕಸ್ ವಿಚ್ ಒನ್ ಇಸ್ ದ ರೈಟ್ ಅಂತ. ಓಕೆ, ಐಡೆಂಟಿಫೈ ದ ಕರೆಕ್ಟ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ ಕ್ಲಾಸ್ ಏವ್ಸ್ ಗೆ ಸಂಬಂಧಪಟ್ಟಿರುವ ಹಾಗೆ ಬರ್ಡ್ಸ್ ಗಳಿಗೆ ಸಂಬಂಧಪಟ್ಟಿರುವ ಕೆಲವು ಸ್ಟ್ರಕ್ಚರ್ಸ್ ಗಳನ್ನ ಮಾತಾಡ್ತಾ ಇದ್ದಾರೆ. ಏನ್ ಹೇಳ್ತಿದ್ದಾರೆ ಅಂದ್ರೆ 4 limbs ಗಳು. ಓಕೆ, 4 limbs ಗಳು are modified into the wings and the hind limbs are modified into walking and swimming purposes. Birds ಗಳಲ್ಲಿ 4 limbs ಗಳು, ಓಕೆ, ಮತ್ತು ಹೈಂಡ್ ಲಿಮ್ಸ್ ಗಳು ಯೂಶುವಲಿ ದೇ ಆರ್ ಕನ್ವರ್ಟೆಡ್. ಯಾಕೆ ಕನ್ವರ್ಟ್ ಆಗಿದೆ ಅಂತ ಕೇಳಿದ್ರೆ 4 limbs ಗಳೆಲ್ಲ ಹೋಗಿ ಏನಾಗಿದೆ ಅಂತಂದ್ರೆ ದೇ ಆರ್ ಕನ್ವರ್ಟೆಡ್ ಇನ್ ಟು ದ ಫಾರ್ಮ್ ಆಫ್ ವಿಂಗ್ಸ್ ಗಳಾಗಿ ಕನ್ವರ್ಟ್ ಆಗಿದೆ, ಮತ್ತು ಹೈಂಡ್ ಲಿಮ್ಸ್ ಗಳು ವಾಕಿಂಗ್ ಪರ್ಪಸ್ ಆಗಿ ಅವು ಏನಂತಂದ್ರೆ ಯುಟಿಲೈಸ್ ಆಗ್ತಾ ಇದೆ. ಸೊ ಹಾಗಾಗಿ ಮೊದಲನೇ ಆಪ್ಷನ್ ಏವ್ಸ್ ಗೆ ಸಂಬಂಧಪಟ್ಟಾಗೆ ಸರಿ ಇದೆ. ನೆಕ್ಸ್ಟ್ ಹಾರ್ಟ್ ಇಸ್ ಕಂಪ್ಲೀಟ್ಲಿ 4 chambered. ಎಸ್, ಏವ್ಸ್ ಗಳಲ್ಲಿ ಹಾರ್ಟ್ ಬಂದು 4 chambered ಆಗಿರುತ್ತೆ. ಸೊ ಹಾಗಾಗಿ ಅದು ಕೂಡ ಸರಿಯಾದ ಉತ್ತರನೇ. ನೆಕ್ಸ್ಟ್ ಅವು ಬಂದು ಹೋಮಿಯೋಥರ್ಮ್ಸ್ ಅಂತ ಕರೀತಾರೆ. ಹೋಮಿಯೋಥರ್ಮ್ಸ್ ಅದಕ್ಕೆ ನೀವು ಜನರಲ್ ಆಗಿ ಓದಿರುವಂತಹ ವರ್ಡ್ ಬಂದು ವಾರ್ಮ್ ಬ್ಲಡೆಡ್ ಎನಿಮಲ್ಸ್ ಅಂತ ಕರಿತೀವಿ. ಅವನ್ನ ಏನಂತ ಕರಿತೀವಿ? ವಾರ್ಮ್ ಬ್ಲಡೆಡ್ ಎನಿಮಲ್ಸ್ ಅಂತ ಕರಿತೀವಿ. ಎಸ್, ವಾರ್ಮ್ ಬ್ಲಡೆಡ್ ಎನಿಮಲ್ಸ್ ಗಳನ್ನೇ ನಾವು ಹೋಮಿಯೋಥರ್ಮ್ಸ್ ಅಂತ ಕೂಡ ಕರಿತಾ ಇರೋದ್ರಿಂದ ಅದು ಕೂಡ ಸರಿಯಾದ ಉತ್ತರ ಆಗಿದೆ. ನೆಕ್ಸ್ಟ್ ಮೂವಿಂಗ್ ಟು ದ ನೆಕ್ಸ್ಟ್ ಒನ್, ದಟ್ ಇಸ್ ಓವಿಪ್ಯಾರಸ್ ಅಂದ್ರೆ ಎಗ್ ಲೇಯಿಂಗ್ ಆರ್ಗ್ಯಾನಿಸಮ್ಸ್ ಅಂಡ್ ಡೆವಲಪ್ಸ್ ಇನ್ ಡೈರೆಕ್ಟ್ ಅಂತ ಹೇಳಿದರೆ ಯಾವುದೇ ಲಾರ್ವಾ ಸ್ಟೇಜ್ ನ ಮುಖಾಂತರ ಇವು ಡೆವಲಪ್ ಆಗೋದಿಲ್ಲ. ಸೊ ಹಾಗಾಗಿ ಎಲ್ಲ ಆಪ್ಷನ್ಸ್ ಗಳು ಸರಿಯಾಗಿದೆ. ಸೊ ಹಾಗಾಗಿ ಆಲ್ ಆಫ್ ದೀಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಆಲ್ ಆಫ್ ದೀಸ್, ದಟ್ ಈಸ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 2021 ಅಲ್ಲಿ ಕೇಳಿದರೆ ಸೊ ಈ ತರದ ಕ್ವೆಶನ್ಸ್ ಗಳು ಬರೋ ಸಾಧ್ಯತೆ ಇರುತ್ತೆ. ಮೂವಿಂಗ್ ಟು ದ ನೆಕ್ಸ್ಟ್ ಒನ್, ದಟ್ ಈಸ್ observe the following simplified scheme and choose the correct option that matches with the what is the given in the
ಬಾಕ್ಸಸ್ ಅಂತ ಕೇಳಿದ್ದಾರೆ. ಸೊ ಕೆಲವೊಂದಿಷ್ಟು ಸ್ಟ್ರಕ್ಚರ್ಸ್ ಗಳನ್ನ ಅವರು ಆನ್ಸರ್ಸ್ ನ ಅವರೇ ಮೆನ್ಷನ್ ಮಾಡಿದರೆ, ಕೆಲವು ಬಾಕ್ಸ್ ಗಳನ್ನ ಎಂಟಿ ಬಿಟ್ಟಿದ್ದಾರೆ. ಆ ಬಾಕ್ಸ್ ಗಳಲ್ಲಿ ಏನಿದೆ ಅನ್ನೋದನ್ನ ನಾವು ತುಂಬಬೇಕಾಗುತ್ತೆ. ಸೊ ಇಲ್ಲಿ ನೀವು ನೋಡಬಹುದು ವರ್ಟೆಬ್ರೇಸ್ ಗಳನ್ನ ನಾವು ಡಿವೈಡ್ ಮಾಡ್ತೀವಿ. ಓಕೆ, ವರ್ಟೆಬ್ರೇಟ್ಸ್ ಆರ್ ಡಿವೈಡೆಡ್ ಏನಂತ ಹೇಳ್ತಾ ಇದ್ದಾರೆ, ವರ್ಟೆಬ್ರೇಟ್ಸ್ ಆರ್ ಡಿವೈಡೆಡ್ ಇಂಟು 2 ಪಾರ್ಟ್ಸ್ ಅಂತ. ಸೊ ಮತ್ತೆ ಪಿ ಅಂದ್ರೆ ಏನು, ಕ್ಯೂ ಅಂದ್ರೆ ಏನು. ಸೊ ನೋಡಬಹುದು ನಿಮ್ಗೆ ಅಲ್ಲಿ ಕ್ಲೂ ಕೂಡ ಕೊಟ್ಟಿದ್ದಾರೆ, ಬಹಳ ಈಸಿ ಮಾಡಿ ಕೊಟ್ಟಿದ್ದಾರೆ. 2020 ಕ್ವೆಶನ್ ಪೇಪರ್ ನಲ್ಲಿ ಇದು ಬಂದಿದೆ. ಲ್ಯಾಕ್ಸ್ ದಿ ಜಾಸ್ ಅಂತ ಹೇಳಿದ್ದಾರೆ. ಜಾಸ್ ಇಲ್ಲದೆ ಇರುವಂತಹ ವರ್ಟೆಬ್ರೇಟ್ ಇರುವಂತಹ ಗ್ರೂಪ್ಸ್ ಇದೆಯಲ್ಲ, ಅವುಗಳನ್ನ ನಾವು ಅಜ್ಞಾತ ಅಂತ ಕರಿತೀವಿ. ಸೊ ಏನಂತ ಕರಿತೀವಿ, ಅವನ್ನ ಅಜ್ಞಾತ ಅಂತ ಕರಿತೀವಿ. ಸೊ ದೋಸ್ ಡು ನಾಟ್ ಹ್ಯಾವಿಂಗ್ ದ ಜಾಸ್, ಅವ್ರನ್ನ ನಾವು ಅಜ್ಞಾತ ಅಂತ ಕರಿತೀವಿ. ಹಾಗಾದ್ರೆ ಪಿ ಪ್ಲೇಸ್ ನಲ್ಲಿ ನಾವು ಅಜ್ಞಾತ ಅಂತ ಹಾಕ್ಬೋದು. ಆ ತರದ್ದು ಯಾವ್ದಾದ್ರು ಆಪ್ಷನ್ಸ್ ಗಳಿದಾವ ಅಂತ ನೋಡಿದ್ರೆ ಇಲ್ಲಿ ಆಪ್ಷನ್ ನಂಬರ್ ಎ ನಲ್ಲಿದೆ, ಆಪ್ಷನ್ ನಂಬರ್ ಬಿ ನಲ್ಲಿ ಅಜ್ಞಾತ ಇದೆ. ಇನ್ನು ಉಳಿದ ಹಾಗೆ 2 ಆಪ್ಷನ್ಸ್ ಗಳು ರಾಂಗ್ ಆಗುತ್ತೆ. ಓಕೆ, ಹಾಗಾದ್ರೆ ಇನ್ನ ಉಳಿದಿರುವ 2 ಆಪ್ಷನ್ಸ್ ಗಳಲ್ಲಿ ನಾವು ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಇನ್ನೊಂದು ಕ್ಲೂ ನೋಡೋಣ. ಈಗ ಜಾಸ್ ಇಲ್ಲ ಅಂತಂದ್ರೆ, ಇದ್ ವರ್ಟೆಬ್ರೇಟ್ಸ್ ಆರ್ ನಾಟ್ ಹ್ಯಾವಿಂಗ್ ದ ಜಾಸ್ ಅಂದ್ರೆ ಅವ್ರನ್ನ ನಾವು ಅಜ್ಞಾತ ಅನ್ನೋದಾದ್ರೆ, ದೋಸ್ ಹೂ ಆರ್ ಬಿಯರಿಂಗ್ ದ ಜಾಸ್ ಅವ್ರನ್ನ ನಾವು ಏನಂತ ಕರಿತೀವಿ ಅಂದ್ರೆ, ಯೂಶುವಲಿ ವಿ ಕಾಲ್ ಇಟ್ ಆಸ್ ಜ್ಞಾಥಾಸ್ಟೊಮ್ಯಾಟಾ ಅಂತ ಕರೀತಾರೆ. ಸ್ಟೊಮ್ಯಾಟಾ ಅಂತ ಕರೀತಾರೆ. ಓಕೆನಾ, ಸೊ ಜ್ಞಾಥಾಸ್ಟೊಮ್ಯಾಟಾ ಅಂತ ಕರೀತಾರೆ. ಹಾಗಾದ್ರೆ ದೋಸ್ ಡು ನಾಟ್ ಬಿಯರಿಂಗ್ ದ ಜಾಸ್ ದೇ ಆರ್ ನಥಿಂಗ್ ಬಟ್ ಜ್ಞಾಥಾಸ್ಟೊಮ್ಯಾಟಾ. ಹಾಗಾದ್ರೆ ನಾವು ಆಸ್ ಯು ನೋ ವರ್ಟೆಬ್ರೇಟ್ಸ್ ಗಳನ್ನ 2 ಗ್ರೂಪ್ಸ್ ಮಾಡ್ತಾ ಇದ್ರಿ. ಜಾಸ್ ಇರುವಂತಹವುಗಳನ್ನ ನೀವು ವಾಟ್ ಯು ಸೇ ದಿ ಅಜ್ಞಾತ ಅಂತ ಕರೆದ್ರೆ, ಇನ್ನೊಂದು ಕೇಸ್ ನಲ್ಲಿ ನಾವು ದೋಸ್ ಹೂ ಡು ನಾಟ್ ಬಿಯರ್ ದ ಜಾಸ್ ಅವ್ರನ್ನ ನಾವು ಜ್ಞಾಥೋಸ್ಟೊಮ್ಯಾಟಾ ಅಂತ ಕರಿತೀವಿ. ಸೊ ಹಾಗಾಗಿ ಪಿ ಮತ್ತೆ ಕ್ಯೂಗೆ ಆನ್ಸರ್ ಸಿಕ್ಕಿದೆ. ಕ್ಯೂ ಜ್ಞಾಥೋಸ್ಟೊಮ್ಯಾಟಾ ಇರುವಂತಹ ಆಪ್ಷನ್ಸ್ ಗಳು 2 ಕೂಡ ಸರಿ ಇದೆ. ಹಾಗಾದ್ರೆ ನೆಕ್ಸ್ಟ್ ನಾವು ಮತ್ತೆ ಮುಂದಕ್ಕೆ ಹೋಗ್ಬೇಕು. ಈಗ ಯಾರು ಜ್ಞಾಥೋಸ್ಟೊಮ್ಯಾಟಾ ಇದ್ದಾರೆ ಅವ್ರಗಳನ್ನ ಮತ್ತೆ ಸೂಪರ್ ಕ್ಲಾಸ್ ಗಳಲ್ಲಿ ಡಿವೈಡ್ ಮಾಡ್ತಾ ಇದ್ದಾರೆ. ಸೊ ಹಾಗಾದ್ರೆ ಅವು ಯಾವ್ಯಾವು ಅಂತ ನೋಡ್ಬೇಕು. ಇಲ್ಲಿ ಅವಕ್ಕೂ ಕೂಡ ಆನ್ಸರ್ ಕೊಟ್ಟಿದ್ದಾರೆ. ಆದ್ರೆ ಫಿನ್ಸ್ ಇರುವಂತಹವು ಯಾವುವು, ಸೊ ಯಾರ ಹತ್ತಿರ ಫಿನ್ಸ್ ಇದೆಯಲ್ಲ ಅವರಿಗೆ ಏನಂತಾರೆ ಅನ್ನುವಂಥದ್ದು ಪ್ರಶ್ನೆ. ಸೊ ಹಾಗಾಗಿ ದೋಸ್ ಹೂ ಆರ್ ಹ್ಯಾವಿಂಗ್ ದ ಫಿನ್ಸ್ ಅವ್ರನ್ನ ನಾವು ಸ್ಪೈಸಸ್ ಅಂತ ಕರಿತೀವಿ. ಸೊ ಅದು ಕೂಡ ನಿಮ್ಗೆ ಈ ಚಾರ್ಟ್ ನ ಮುಖಾಂತರ ಗೊತ್ತಾಗುತ್ತೆ. ಸೊ ಹಾಗಾದ್ರೆ 6 ಆಪ್ಷನ್ಗೆ ನಾವು ಸ್ಪೈಸಸ್ ಇರುವಂತದ್ದನ್ನ ಹುಡುಕ್ಬೇಕು. ಓಕೆ, ಆಪ್ಷನ್ ಎ ನಲ್ಲಿ ರಾಂಗ್ ಇದೆ. ಆಪ್ಷನ್ ಬಿ ನಲ್ಲಿ ಆರ್ ಈಸ್ ಈಕ್ವಲ್ ಟು ಸ್ಪೈಸಸ್ ಇದೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಇನ್ನು ಉಳಿದ ಹಾಗೆ ದೋಸ್ ಹೂ ಬಿಯರ್ಸ್ ದ ಲಿಂಬ್ಸ್ ದೇ ಆರ್ ಕಾಲ್ಡ್ ಆಸ್ ಅ ಟೆಟ್ರಾಪೋಡ್ಸ್ ಅಂತ ಕರೀತಾರೆ. ಏನಂತ ಕರೀತಾರೆ ಅವ್ರಿಗೆ, ಟೆಟ್ರಾಪಾಡ್ಸ್ ಅಂತ ಕರೀತಾರೆ, ಟೆಟ್ರಾಪೋಡಾ ಅಂತ ಕರೀತಾರೆ. ಓಕೆ, ಸೊ ಬಿಯರ್ ದಿ ಲಿಂಬ್ಸ್ ಅಂತ. ಸೊ ಹಾಗಾಗಿ PQRS ನ ನಾವು ಫಿಲ್ ಮಾಡೋದಕ್ಕೆ ಈ ತರದ ಒಂದು ಅಂದ್ರೆ ಈಸಿ ಆಗಿದೆ, ಬಹಳಷ್ಟು ಅಂತ ಏನು ಡೈರೆಕ್ಟ್ ಕ್ವಶನ್ ಇದೆ. ಸೊ ಹಾಗಾಗಿ ಸ್ವಲ್ಪ ಕನ್ನಡಿಸಿ ಹೋದ್ರೆ ಈ ತರದ್ದೆಲ್ಲವನ್ನು ನೀವು ಬರೆದು ಬರಬಹುದು. ಓಕೆ, ಸೊ ದೀಸ್ ಕ್ವಶನ್ಸ್ ಆರ್ ವೆರಿ ಹೆಲ್ಪ್ಫುಲ್ ಇನ್ ಇವನ್ ಕ್ರ್ಯಾಕಿಂಗ್ ದಿ ನೀಟ್ ಎಕ್ಸಾಮಿನೇಷನ್ ಆಲ್ಸೋ. ಮೋಸ್ಟ್ ಆಫ್ ದಿ ಟೈಮ್ ದೇ ಗಿವ್ the flow chart like this and we need to fill that because they are checking our knowledge, how many times we have read the NCERT book ಅಂತ ಅಲ್ವಾ. NCERT ಅಲ್ಲಿ ಇರುವಂತಹ ಕ್ವಶನ್ಸ್ ಗಳನ್ನ ಕೇಳ್ತಾ ಇರೋದ್ರಿಂದ ಎಷ್ಟು ಪರ್ಫೆಕ್ಟ್ ಇದೀವಿ, ತರೋ ಇದೀವಿ ಅನ್ನುವಂಥದ್ದನ್ನು ಚೆಕ್ ಮಾಡೋದಕ್ಕೆ ಈ ತರದ ಪ್ರಶ್ನೆಗಳು ಬರೋ ಸಾಧ್ಯತೆ ಇರುತ್ತೆ. ಹಾಗಾಗಿ CET ಅಲ್ಲಿ ಮೆಜಾರಿಟಿ ಈ ತರ ಬರುತ್ತೆ, ಅವುಗಳನ್ನ ನೋಡ್ಬೇಕು. ನೆಕ್ಸ್ಟ್ ಮೂವಿಂಗ್ ಟು ದಿಸ್ ಒನ್, ಇಲ್ಲಿ ಆಕ್ಚುಲಿ ಮ್ಯಾಚ್ ದಿ ಅನಿಮಲ್ ಆಫ್ ದಿ ಕಾಲಮ್ 1 ವಿತ್ ದ ಕಾಲಮ್ 2 ಅಂತ ಹೇಳಿದ್ದಾರೆ. ಇವು ಕಾಣಿಸ್ತಾನೆ ಇಲ್ಲ ಸರಿಯಾಗಿ. ಓಕೆ, ಇಲ್ಲಿ ನಾವು ಒಂದು ನೋಡ್ಬೋದು, ಟೆರೋಪ್ಸ್ ಅಂತ ಒಂದು ಆಪ್ಷನ್ ಇದೆ. ಇದು ಕಾಣಿಸ್ತಾ ಇಲ್ಲ ಸರಿಯಾಗಿ. ಓಕೆ, leave this question and we'll move to the next question. Okay, because it is not that visible, we'll correct it one. Okay, next, which one of the following group of 3 animals each is ಕರೆಕ್ಟ್ಲಿ ಮ್ಯಾಚ್ಡ್ ವಿತ್ ದೇರ್ ಒನ್ ಕ್ಯಾರೆಕ್ಟರಿಸ್ಟಿಕ್ ಮಾರ್ಫಾಲಜಿಕಲ್ ಫೀಚರ್ ಅಂತ ಹೇಳಿದ್ರೆ, ಅಂದ್ರೆ ಇಲ್ಲಿರುವಂತಹ ಕೊಟ್ಟಿರುವ ಆಪ್ಷನ್ಸ್ ಗಳನ್ನ ನಾವು ಮ್ಯಾಚ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ಮ್ಯಾಚ್ ಮಾಡಿ ನೋಡೋದಾದ್ರೆ ಇಲ್ಲಿ ನಮ್ಗೆ ಗೊತ್ತಿರುವಂತಹ ಯಾವ್ದಾದ್ರೂ ಈಸಿ ಇರುವಂತಹ ಆಪ್ಷನ್ ಗಳನ್ನ ನಾವು ನೋಡೋದಕ್ಕೆ ಪ್ರಯತ್ನ ಮಾಡಬೇಕು. ಸೊ ವಿಚ್ ಈಸ್ ದ ರೈಟ್ ಅಂತ ನಾವು with their one characteristic morphology, which of the following group of 3 animal each is correctly matched, ಕರೆಕ್ಟ್ ಆಗಿ ಮ್ಯಾಚ್ ಆಗಿದೆಯಾ ಅನ್ನುವಂಥದ್ದನ್ನ ನೋಡ್ಬೇಕು. ಸೊ ಫಸ್ಟ್ ಒನ್ ಸೆಂಟಿಪೀಡ್ಸ್, ಪ್ರಾನ್ಸ್ ಅಂಡ್ ಸಿ ಅರ್ಚಿನ್ಸ್ ಅಂತ ಕೊಟ್ಟಿದ್ದಾರೆ. ಇವುಗಳು ಬಂದು ಜಾಯಿಂಟೆಡ್ ಅಪೆಂಡೇಜಸ್ ಅಂತ ಕೊಟ್ಟಿದ್ದಾರೆ. ನೀವು ಇದನ್ನ ಓದಿರ್ತೀರಿ ಏನು ಅಂತಂದ್ರೆ, ಯೂಶುವಲಿ ದೇ ಡು ನಾಟ್ ಹ್ಯಾವ್ ದ ಜಾಯಿಂಟೆಡ್ ಅಪೆಂಡೇಜಸ್. ಓಕೆ, ಡು ನಾಟ್ ಹ್ಯಾವ್ ದಿ ಜಾಯಿಂಟೆಡ್ ಅಪೆಂಡೇಜಸ್. ಸೊ ಹಾಗಾಗಿ ಇದು ರಾಂಗ್ ಆಗುತ್ತೆ. ನೆಕ್ಸ್ಟ್ ಮೂವಿಂಗ್ ಟು ದ ನೆಕ್ಸ್ಟ್ ಒನ್, ದಟ್ ಈಸ್ ಕಾಕ್ರೋಚ್ ಲ್ಯಾಪ್ಟಸ್ ಅಂಡ್ ದ ಟೀನಿಯಾ. ಅವುಗಳನ್ನ ನೋಡೋದಾದ್ರೆ ಇಲ್ಲಿ ಬಂದು ನಿಮ್ಗೆ ಹೇಳ್ತಾರೆ ಮೆಟಾಮಾರ್ಫಿಕ್ ಸೆಗ್ಮೆಂಟೇಶನ್ ಅಂತ ಹೇಳಿದರೆ, ಈ ತರದ ಸೆಗ್ಮೆಂಟೇಶನ್ಸ್ ಗಳೇ ಅಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ ಫ್ಲಾಟ್ ವರ್ಮ್ಸ್ ಗಳಲ್ಲಿ ಅಲ್ಲಿ ಎಲ್ಲ. ಓಕೆ, ನೆಕ್ಸ್ಟ್ ಹಾಗಾದ್ರೆ ಸ್ಕಾರ್ಪಿಯನ್ಸ್ ಮತ್ತು ಸ್ಪೈಡರ್ಸ್, ಕಾಕ್ರೋಚ್ ಗಳ ಬಗ್ಗೆ ನೀವು ನೋಡುವುದಾದ್ರೆ
ಏನ್ ಹೇಳಿದ್ರೆ ವೆಂಟ್ರಲ್ ಸಾಲಿಡ್ ನರ್ವ್ ಕಾರ್ಡ್ ಅಂತ ಹೇಳಿದ್ದಾರೆ. ಯೂಶುವಲಿ ವೆಂಟ್ರಲ್ ಸಾಲಿಡ್ ಅಂಡ್ ಡಬಲ್ ನರ್ವ್ ಕಾರ್ಡ್ಸ್ಗಳು ಇಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಹಾಗಾಗಿ ಡಬಲ್ ನರ್ವ್ ಕಾರ್ಡ್ ಅಂತ ಇರಬೇಕಾಗಿತ್ತು, ಬಟ್ ನೋ ಪ್ರಾಬ್ಲಮ್, ನರ್ವ್ ಕಾರ್ಡ್ ಇದೆ. ಹಾಗಾಗಿ ಆಪ್ಷನ್ ಸಿ ಸಮ್ವೇರ್ ಇಟ್ ಈಸ್ ಹ್ಯಾವಿಂಗ್ ಆಲ್ ದಿ ಪ್ರಾಪರ್ಟೀಸ್. ಹಾಗಾಗಿ ಆಪ್ಷನ್ ಸಿ ನ ನೀವು ಇಲ್ಲಿ ಮ್ಯಾಚ್ ಮಾಡಬಹುದು. ಮತ್ತೆ ಇಲ್ಲಿ 4ನೇ ಆಪ್ಷನ್ಗಳಲ್ಲಿ ನೀವು ನೋಡಿದ್ರೆ ಒಂದು ಸರಿಯಾಗಿರೋದ್ರಿಂದ ಇದು ಕೂಡ ರಾಂಗ್ ಆಗಿರುತ್ತೆ. ಯಾಕೆ ರಾಂಗ್ ಅಂತ ನೋಡೋಣ. ಲಿವರ್ ಫ್ಲೂಕ್ ಮತ್ತು ಸಿ ಅನಿಮೋನ್ ಇವುಗಳಲ್ಲಿ ಏನಿದೆ ಅಂತಂದ್ರೆ ದೇ ಆರ್ ಸೇಯಿಂಗ್ ದ ಬೈಲ್ಯಾಟ್ರಲ್ ಸಿಮೆಟ್ರಿ ಅಂತ ಸಿ ಕುಕುಂಬರ್ ಅಂತ ಹೇಳ್ತಾರೆ, ಬಟ್ ದೇ ಆರ್ ನಾಟ್ ಬೈಲ್ಯಾಟ್ರಿಯಲ್ ಸಿಮೆಟ್ರಿ, ಅದರಲ್ಲಿ ಇರೋದಿಲ್ಲ. ದೇ ಆರ್ ನಾಟ್ ಪೊಸೆಸಿಂಗ್ ದಿಸ್ ಸ್ಟ್ರಕ್ಚರ್. ವಾಟ್ ದೇ ಆರ್ ಹ್ಯಾವಿಂಗ್ ಈಸ್ ರೇಡಿಯಲ್ ಸಿಮೆಟ್ರಿ. ಅಲ್ಲಿ ಏನಿರುತ್ತೆ ರೇಡಿಯಲ್ ಸಿಮೆಟ್ರಿ ಇರುತ್ತೆ. ಸೊ ಹಾಗಾಗಿ ದಟ್ ಈಸ್ ಆಲ್ಸೋ ರಾಂಗ್ ಥಿಂಗ್ ಅಂತ ಹೇಳ್ಬೋದು ಡೈರೆಕ್ಟ್ ಆಗಿ. ಓಕೆ, ನೆಕ್ಸ್ಟ್ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವೆಶನ್. Moving to the next question. Okay, pick the mammals with the true placenta. ಟ್ರೂ ಪ್ಲಾಸೆಂಟಾ ಇರುವಂತಹ ಮ್ಯಾಮಲ್ಸ್ ಗಳನ್ನ ನಾವು ಐಡೆಂಟಿಫೈ ಮಾಡಬೇಕು ಅಷ್ಟೇ ಇಲ್ಲಿ. ಹಾಗಾದ್ರೆ ಕ್ಯಾಂಗ್ರೋದ ಪರಿಸ್ಥಿತಿ ಏನು ಅಂತ ನೋಡೋದಾದ್ರೆ ಇಲ್ಲಿ ನೀವು ನೋಡಬಹುದು ಆಲ್ಮೋಸ್ಟ್ ನಾವು ಬಿ ಮತ್ತು ಡಿ ಆಪ್ಷನ್ಸ್ ಗಳನ್ನ ಇಲ್ಲಿ ನೀವು ಆಡ್ ಮಾಡಬಹುದು. ದೇ ಆರ್ ಕನ್ಸಿಡರ್ಡ್ ಆಸ್ ದಿ ವಾಟ್ ಯು ಸೇ ದ ಟ್ರೂ ಪ್ಲೆಸೆಂಟ್ ಇರುವಂತಹ ಆರ್ಗಾನಿಸಮ್ಸ್ ಅಂತ ಹೇಳ್ತಾರೆ. ಮಂಗೂಸ್ ಅಂಡ್ ದಿ ಫ್ಲೈಯಿಂಗ್ ಫಾಕ್ಸ್ ಅಂತ ಹೇಳ್ಬೋದು. ಕಾಂಗ್ರೋಗಳಲ್ಲಿ ಯೂಶುವಲಿ ಹ್ಯಾಸ್ ಅನ್ ಇಮ್ಯಾಚೂರ್ ಯೋಕ್ಸಾಕ್ ಪ್ಲಾಸೆಂಟಾ. ಅಲ್ಲಿ ಯೋಕ್ಸಾಕ್ ರಿಲೇಟೆಡ್ ಪ್ಲಾಸೆಂಟಾ ಇರುತ್ತೆ. ಸೊ ಹಾಗಾಗಿ ದಟ್ ಇಸ್ ರಾಂಗ್ ಆಪ್ಷನ್. ಅಂಡ್ ಇಲ್ಲಿ ಪ್ಲಾಸೆಂಟಾ ಇರೋದಿಲ್ಲ, ಪ್ಲಾಟಿಪಸ್ ನಲ್ಲಿ ಪ್ಲಾಸೆಂಟಾ ಇರೋದಿಲ್ಲ. ಇಟ್ ಈಸ್ ಎಗ್ಲಿಂಗ್ ಮ್ಯಾಮಲ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಬೋತ್ ದಿ ಆಪ್ಷನ್ಸ್ ಆರ್ ರಾಂಗ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ದೀಸ್ ಟು ಆರ್ ಕರೆಕ್ಟ್ ಆಪ್ಷನ್ಸ್. ಸೊ 16th ನಲ್ಲಿ ನೀವು ಎರಡರಲ್ಲಿ ಯಾವ್ದಾದ್ರು ಬರೀದು ನಡೆಯುತ್ತೆ. ಮೆಜಾರಿಟಿ ಕೇಸಸ್ ನಲ್ಲಿ ಮಂಗೂಸ್ನೇ ನೀವು ಆಪ್ಷನ್ಸ್ ನ ಹಾಕ್ಬೋದು, ಬಟ್ ಎರಡೂ ಸರಿಯಾದ ಆಪ್ಷನ್ಸ್ ಗಳಾಗಿದೆ. ಓಕೆ, moving to the next question. In some chordates, the notochord is modified as the vertebral column. Such animals are called as a vertebrate. Which one of the following statement makes the sense ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ನಮ್ಮ ಒಂದು ಟೆಕ್ಸ್ಟ್ ಬುಕ್ ನಲ್ಲಿ ಒಂದು ಬ್ಯೂಟಿಫುಲ್ ಆದ ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಏನು ಅಂತಂದ್ರೆ ಆಲ್ ವರ್ಟೆಬ್ರೇಟ್ಸ್ ಆರ್ ಕಾರ್ಡೇಟ್ಸ್. ಸೊ ಆ ಸ್ಟೇಟ್ಮೆಂಟ್ ಅನ್ನ ನಾವು ಇಲ್ಲಿ ರಿಮೈಂಡ್ ಮಾಡ್ಕೊಂಡ್ರೆ ಬಹುಶಃ ಇದಕ್ಕೆ ಆನ್ಸರ್ ನಾವು ಹುಡುಕ್ಬಹುದು. ಏನು ಸ್ಟೇಟ್ಮೆಂಟ್ ಅಂತಂದ್ರೆ ಆಲ್ you should remember this, all vertebrates are chordates. ಸೊ ಈ ತರದ ಒಂದು ಸ್ಟೇಟ್ಮೆಂಟ್ ಇದೆ ನಮಗೆ. ಕಾರ್ಡೇಟ್ಸ್ ಎಲ್ಲ ವರ್ಟೆಬ್ರೇಟ್ಸ್ ಗಳು ಕಾರ್ಡೇಟ್ಸ್ ಗಳಾಗಿದೆ, ಬಟ್ ಆಲ್ ಕಾರ್ಡೇಟ್ಸ್ ಆರ್ ನಾಟ್ ವರ್ಟೆಬ್ರೇಟ್ಸ್. ಸೊ ನಾಟ್ ವರ್ಟೆಬ್ರೇಟ್ಸ್. ಸೊ ಈ ತರದ ಒಂದು ಸ್ಟೇಟ್ಮೆಂಟ್ ಇದೆ. ಈ ಸ್ಟೇಟ್ಮೆಂಟ್ ನ ನಾವು ನೆನ್ಪಿಟ್ಕೊಂಡು ಹೋದ್ರೆ ಬಹುಶಃ ಈ ಆನ್ಸರ್ಸ್ ಗಳನ್ನ ಬರೀಬಹುದು. ಆ ತರದ ಮ್ಯಾಚ್ ಆಗುವಂತಹ ಸ್ಟೇಟ್ಮೆಂಟ್ ಇದ್ರೆ ಎಸ್ ಆಪ್ಷನ್ ನಂಬರ್ ಸಿ ನಲ್ಲಿ ಇದೆ. ಸೊ ಹಾಗಾಗಿ ಅದನ್ನ ನೇರವಾಗಿ ನೀವು ಬರೀಬಹುದು. ಆಲ್ ವರ್ಟೆಬ್ರೇಟ್ಸ್ ಆರ್ ಕಾರ್ಡೇಟ್ಸ್. ಎಲ್ಲಾ ವರ್ಟೆಬ್ರೇಟ್ಸ್ ಗಳಲ್ಲಿ ಕೂಡ ಎಲ್ಲವೂ ಕೂಡ ಕಾರ್ಡೇಟ್ಸ್ ಗಳೇ ಆಗಿದೆ, ಬಟ್ ಎಲ್ಲಾ ಕಾರ್ಡೇಟ್ಸ್ ಗಳಿಗೆ ಏನಂತಂದ್ರೆ ನೋಟೋಕಾರ್ಡ್ ಇರೋದಿಲ್ಲ. ಯಾಕೆ ಇರೋದಿಲ್ಲ ಅಂತಂತಂದ್ರೆ ದೇರ್ ಆರ್ ಸಮ್ ಆರ್ಗ್ಯಾನಿಸಮ್ಸ್ ಏನಂತಂದ್ರೆ ಆಲ್ ಯೂಶಲಿ ದ ಕಾರ್ಡೇಟ್ಸ್ ವಿಲ್ ಬಿ ಪೊಸೆಸಿಂಗ್ ದ ನೋಟೋಕಾರ್ಡ್ ಇರುತ್ತೆ ಆಲ್ಮೋಸ್ಟ್ ಆಗಿ ಎಲ್ಲ ಕಾರ್ಡೇಟಗಳಲ್ಲಿ. ಬಟ್ ಮೆಜಾರಿಟಿ ಕೇಸಸ್ ನಲ್ಲಿ ಏನಾಗುತ್ತೆ ಅಂತಂದ್ರೆ ಯೂರೋಕಾರ್ಡೇಟ್ ಅನ್ನುವಂತಹ ಸೆಫೆಲೋಕಾರ್ಡೇಟ್ ಅನ್ನುವಂತಹ ಸ್ಟ್ರಕ್ಚರ್ಸ್ ಗಳು ಕೆಲವು ಕಡೆ ನೋಡೋದಕ್ಕೆ ಸಿಗುತ್ತೆ. ಡೆವಲಪ್ಡ್ ವರ್ಟೆಬ್ರಲ್ ಕಾಲಮ್ಸ್ ಗಳನ್ನ ಡೆವಲಪ್ ಮಾಡಿರ್ತವೆ. ಹಾಗಾಗಿ ಎಲ್ಲಾ ಕಡೆನೂ ನೋಟೋಕಾರ್ಡ್ ಇರಲ್ಲ, ಅದ್ರ ಬದಲಿಯಾಗಿ ಯೂರೋಕಾರ್ಡೇಟ್ಸ್ ಮತ್ತೆ ವಾಟ್ ಯು ಸೇ ದ ಸಿಫೆಲೋಕಾರ್ಡೇಟ್ಸ್ ಗ್ರೂಪ್ ಗಳಲ್ಲಿ ಡಿಫ್ರೆಂಟ್ ಆಗಿರುವಂತಹ ಸ್ಟ್ರಕ್ಚರ್ಸ್ ಗಳಿದೆ. ಅದು ವರ್ಟೆಬ್ರಲ್ ಕಾಲಮ್ ಅಂತ ಕರೀತಾರೆ. ಸೊ ಹಾಗಾಗಿ ಆ ಆಪ್ಷನ್ ನ ನೀವು ರಾಂಗ್ ಅಂತ ಪ್ರೂವ್ ಮಾಡ್ತೀರಿ. ಸೊ ಹಾಗಾಗಿ ಆಲ್ ವರ್ಟೆಬ್ರೇಟ್ಸ್ ಆರ್ ಕಾರ್ಡೇಟ್ಸ್, ಬಟ್ ಆಲ್ ಕಾರ್ಡೇಟ್ಸ್ ಆರ್ ನಾಟ್ vertebrates. That is applicable with respect to the Eurochordates and the what you say the Cephalochordates ಗಳು ಅಂತ. Okay, moving to the next one. ಮತ್ತೆ ಮುಂದಿನ ಕ್ವೆಶ್ಚನ್ ಅನ್ನು ನೋಡೋದಾದ್ರೆ ಹೌ ಡೂ ಯು ಡಿಫ್ರೆನ್ಶಿಯೇಟ್ ಅ ಫ್ರಾಗ್ ಫ್ರಮ್ ಟಾಡ್ಪಲ್ಗೆ ಮತ್ತು ವಾಟ್ ಯು ಸೇ ದ ಫ್ರಾಗ್ ನ ಮಧ್ಯದ ಡಿಫರೆನ್ಸ್ ನ ಹೇಗೆ ಐಡೆಂಟಿಫೈ ಮಾಡ್ತೀರಿ ಅಂದ್ರೆ 2011 ಪ್ರಶ್ನೆ ಇದಾಗಿದೆ. ಸ್ವಲ್ಪ ನೀವು ಕೆಲವೊಂದಿಷ್ಟು ಆಪ್ಷನ್ಸ್ ಗಳನ್ನ ಗಮನ ಹರಿಸಿದ್ರೆ ಅಂದ್ರೆ ಅವುಗಳಲ್ಲಿ ಏನು ಡಿಫರೆನ್ಸ್ ಇದೆ ಅಂತ ನೀವು ನೋಡೋದಾದ್ರೆ frogs has no exoskeleton but toads has a scales ಅಂತ ಕರೀತಾನೆ. ಯೂಶುವಲಿ ಅಲ್ಲಿ ನಿಮಗೆ ಏನು ಅಂತಂದ್ರೆ ಎಕ್ಸೋಸ್ಕೆಲೆಟನ್ ನೋಡೋದಕ್ಕೆ ಸಿಗೋದಿಲ್ಲ. ಓಕೆ, ಅವರು ಹೇಳಿದರೆ ಎಕ್ಸೋಸ್ಕೆಲೆಟನ್ ಅಂತ ಹೇಳಿದ್ದಾರೆ. ಸೊ ದಟ್ ಈಸ್ ಸಮ್ವೇರ್ ಇಟ್ ಈಸ್ ರಾಂಗ್. ಸೊ ಫ್ರಾಗ್ ರೆಸ್ಪೈರ್ಸ್ ಥ್ರೂ ದ ಲಂಗ್ಸ್ ಬಟ್ ಟಾಡ್ ರೆಸ್ಪೈರ್ಸ್ ಥ್ರೂ ದ ಸ್ಕಿನ್ ಅಂತಾನೆ. ದಟ್ ಈಸ್ ಆಲ್ಸೋ ರಾಂಗ್. ಮತ್ತೆ ನೀವು ಮುಂದಿನ ಕೆಲವು ಆಪ್ಷನ್ಸ್ ಫ್ರಾಗ್ ಹ್ಯಾಸ್ ಅ ಟೇಲ್ ಬಟ್ ಟಾಡ್ ಹ್ಯಾಸ್ ನೋ ಟೇಲ್ ಅಂತಾನೆ. ಅದು ದಟ್ ಈಸ್ ನಾಟ್ ದ್ಯಾಟ್ ಮಚ್ ವೆರಿ ಸ್ಪೆಸಿಫಿಕ್. ಮತ್ತೆ ಆಪ್ಷನ್ ಡಿ ಬಂದ್ರೆ ಫ್ರಾಗ್ ಹ್ಯಾಸ್ ನೋ
ಪ್ಯಾರಾಟಿಡ್ ಗ್ಲ್ಯಾಂಡ್ಸ್. ಪ್ಯಾರಾಟೈಡ್ ಗ್ಲ್ಯಾಂಡ್ಸ್ ಅಂತಂದ್ರೆ ನೀವು ಹೇಳ್ಬೋದು ದೇ ಆರ್ ಕಾಲ್ಡ್ ದಿ ಲಾರ್ಜ್ ಪ್ಯಾರಾಟೈಡ್ ಗ್ಲ್ಯಾಂಡ್ಸ್, ದಟ್ ಈಸ್ ಪಾಯ್ಸನ್ ಗ್ಲ್ಯಾಂಡ್ ಅಂತಾನು ಕೂಡ ಕರೀತಾರೆ, ಅದನ್ನ ಪಾಯ್ಸನ್ ಗ್ಲ್ಯಾಂಡ್ ಅಂತ ಕರೀತಾರೆ. ಸೊ ಟಾಡ್ಸ್ ಗಳಲ್ಲಿ ಯೂಶುವಲಿ ಈ ತರದ ಒಂದು ಗ್ಲ್ಯಾಂಡ್ ಗಳು ನೋಡೋದಕ್ಕೆ ನಿಮ್ಗೆ ಸಿಗುತ್ತೆ ಟಾಡ್ಸ್ ಗಳಲ್ಲಿ. ಓಕೆ, ಇದು ಯೂಶುವಲಿ ಫ್ರಾಗ್ಸ್ ನಲ್ಲಿ ಇರಲ್ಲ, ಫ್ರಾಗ್ಸ್ ನಲ್ಲಿ ಇದು ಇರೋದಿಲ್ಲ. ಸೊ ಹಾಗಾಗಿ ಫ್ರಾಗ್ ಹ್ಯಾಸ್ ನೋ ಪ್ಯಾರಾಟೈಡ್ ಗ್ಲ್ಯಾಂಡ್ಸ್ ಬಟ್ ಟಾಡ್ ಹ್ಯಾಸ್ ಅ ಪೇರ್ ಆಫ್ ಪ್ಯಾರಾಟೈಡ್ ಗ್ಲ್ಯಾಂಡ್ಸ್ ಅಂತ ಹೇಳಿದ್ರೆ, ಸೊ ಹಾಗಾಗಿ ದಿಸ್ ಇಸ್ ದ ರೈಟ್ ಆಪ್ಷನ್ಸ್. ಓಕೆ, ನೆಕ್ಸ್ಟ್ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವೆಶನ್. ಸೊ ಬಹಳ ಕ್ವಿಕ್ ಆಗಿ ಹೋಗ್ಬೇಕಾಗಿದೆ, ಕಡಿಮೆ ಟೈಮ್ ಇದೆ ನಮ್ಮಲ್ಲಿ. ಹೌ ಡೂ ಯು ಡಿಫ್ರೆನ್ಶಿಯೇಟ್ ಬಟರ್ಫ್ಲೈ ಫ್ರಮ್ ದ ಮಾತ್? ಬಟರ್ಫ್ಲೈಗೂ ಮತ್ತು ಮಾತ್ ನ ಹೇಗೆ ನೀವು ಡಿಫ್ರೆನ್ಶಿಯೇಟ್ ಮಾಡ್ತೀರಿ ಅಂತಾರೆ, ನೀವು ಒಂದ್ಸರಿ ಕ್ವೆಶನ್ಸ್ ನ ಎಲ್ಲ ಆಪ್ಷನ್ಸ್ ಗಳನ್ನ ನೋಡ್ತಾ ಹೋಗ್ಬೇಕು, ಒಂದ್ಸರಿ ಓದಿ ಆನ್ಸರ್ಸ್ ಗಳನ್ನ. ಓಕೆ, ಸೊ ಎಲ್ಲ ಆಪ್ಷನ್ಸ್ ಗಳನ್ನು ನೀವು ನೋಡೋದಾದ್ರೆ ಮೊದಲನೇ ಆಪ್ಷನ್ ಅಲ್ಲಿ ನಿಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ಯೂಶುವಲಿ ಏನಂದ್ರೆ ಮಾತ್ ಹ್ಯಾಸ್ ಅ ಫೆದರಿ ಆಂಟಿನಾ ಅಂತಾರೆ. ಎಸ್ ಅಫ್ ಕೋರ್ಸ್ ಮಾತ್ಸ್ ಗಳಲ್ಲಿ ಫೆದರಿ ಆಂಟಿನಾ ಇದ್ರೆ ಈ ನಮ್ಮ ವಾಟ್ ಯು ಸೇ ಸಾರಿ ಮಾತ್ಸ್ ಗಳಲ್ಲಿ ಫೆದರಿ ಆಂಟಿನಾ ಇದ್ರೆ ಬಟರ್ಫ್ಲೈಸ್ ಗಳಲ್ಲಿ ಏನಂತಂದ್ರೆ ಒಂದು ಕ್ಲಬ್ ಶೇಪ್ಡ್ ಸ್ಟ್ರಾಂಗ್ ಆಗಿರುವಂತಹ ಒಂದು ಆಂಟಿನಾ ಇರುತ್ತೆ. ಸೊ ಹಾಗಾಗಿ ಆಪ್ಷನ್ ಎ ಅನ್ನು ನೀವು ನೇರವಾಗಿ ಹಾಕ್ಬಹುದು. ದಟ್ ಈಸ್ ರೈಟ್ ಆನ್ಸರ್. ಅಂಡ್ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವೆಶನ್. ಆಲ್ಮೋಸ್ಟ್ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಸೊ ಇದೊಂದು ಕ್ವೆಶನ್ ಅನ್ನು ನೋಡಿ ಇವತ್ತಿನ ಒಂದು ವಿಡಿಯೋನ ಮುಗಿಸೋಣ, ಬಿಕಾಸ್ ದಿಸ್ ಇಸ್ ವೆರಿ ಹೆಕ್ಟಿಕ್ ಚಾಪ್ಟರ್ ಅಂಡ್ ವಿ ಹ್ಯಾವ್ ಅ ವೆರಿ ಲೆಸ್ ಟೈಮ್ ಅಂಡ್ ಆಲ್ರೆಡಿ ಟೂ ಮಚ್ ಟೈಮ್ ಗಾನ್. ಸೊ ಹಾಗಾಗಿ ಈ ಒಂದು ಕ್ವೆಶನ್ ನೋಡೋಣ. ಆಲ್ಮೋಸ್ಟ್ ಕ್ವೆಶನ್ಸ್ ಗಳು ಕಂಪ್ಲೀಟ್ ಆಗಿದೆ. ದ ಡಯಾಗ್ರಾಮ್ ಆಫ್ ದ ಲೋಬಿಯೋರ್ ರೋಹಿತ is given below. Identify the parts ಲೇಬಲ್ಡ್ ಎ ಬಿ ಸಿ ಡಿ ಇ ಎಫ್ ಜಿ. ಓಕೆ, ಎ ಬಿ ಸಿ ಡಿ ಇ ಎಫ್ ಜಿ ಅನ್ನ ಮಾರ್ಕ್ ಮಾಡಿದರೆ ಅದನ್ನ ನಾವು ಅವ್ರಿಗೆ ಏನು ಅಂತಂದ್ರೆ ಸ್ವಲ್ಪ ಸರಿಯಾದದನ್ನ ಹೇಳಬೇಕು. ಸೊ ಇಲ್ಲಿ ನೀವು ನೋಡಿದ್ರೆ ಎ ಪೋರ್ಷನ್ ಅಲ್ಲಿ ನಿಮ್ಗೆ ನೇರವಾಗಿ ಗೊತ್ತಾಗ್ಬಿಡುತ್ತೆ, ನಾಸ್ಟ್ರಿಲ್ಸ್ ಇರುತ್ತೆ ಎ ಪೋರ್ಷನ್. ಇಲ್ಲಿ ಹಿಯರ್ ಯು ಕ್ಯಾನ್ ಫೈಂಡ್ ದಿ ನಾಸ್ಟ್ರಿಲ್ಸ್. ಅಂಡ್ ಸೆಕೆಂಡ್ ಆಪ್ಷನ್ ಆಫ್ ಕೋರ್ಸ್ ನಿಮ್ಗೆ ಕಾಣಲೇ ಕಾಣುತ್ತೆ, ಏನು ಅಂತಂದ್ರೆ ಐಸ್ ಇರುತ್ತೆ. ಓಕೆ, ಅಂಡ್ ಸಿ ಬಂದು ಇಲ್ಲಿರುವಂತಹ ಏನು ವಿಂಗ್ಸ್ ಇದೆ ಅದನ್ನ ನಾವು ಡಾರ್ಸಲ್ ಫಿನ್ ಅಂತ ಹೇಳ್ಬೋದು. ಏನಂತಾರೆ, ಡಾರ್ಸಲ್ ಫಿನ್ ಅಂತ ಹೇಳ್ತಾರೆ, ಡಾರ್ಸಲ್ ಫಿನ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಡಾರ್ಸಲ್ ಪೋರ್ಷನ್, ಅಬೋ ಪೋರ್ಷನ್ ಡಾರ್ಸಲ್ ಪೋರ್ಷನ್ ಆಗಿದೆ. ಮತ್ತೆ ಆ ತರದ ಆಪ್ಷನ್ ಯಾವ್ದಾದ್ರು ಇದೆಯಾ ಅಂತ ನೋಡೋದಾದ್ರೆ ಡಾರ್ಸಲ್ ಫಿನ್. ಎಸ್, 3 ಆಪ್ಷನ್ಸ್ ಗಳಿದೆ. ಮೊದಲನೇ ಆಪ್ಷನ್ ರಾಂಗ್ ಆಗಿದೆ. ನೆಕ್ಸ್ಟ್ ಮೂವಿಂಗ್ ಟು ದ ನೆಕ್ಸ್ಟ್, ಸಿ ಆಯ್ತು. ಡಿ ಅಂತ ನೋಡುವುದಾದರೆ ಡಿ ನಲ್ಲಿ ಈ ಕೆಳಗಡೆ ಬಂದಿರುವಂತಹ ಫಿನ್ ಏನಿದೆ ಅದನ್ನ ನಾವು ಕಾಡಲ್ ಫಿನ್ ಅಂತ ಕರೀತಾರೆ. ಏನಂತ ಕರೀತಾರೆ ಅದಕ್ಕೆ? ಕಾಡಲ್ ಫಿನ್ ಅಂತ ಕರೀತಾರೆ, ಅಥವಾ ಇದಕ್ಕೆ ಟೇಲ್ ಫಿನ್ ಅಂತಾನು ಕೂಡ ಕರೀತಾರೆ. ಸೊ ಆ ತರದ ಆಪ್ಷನ್ಸ್ ಗಳು ಯಾವ್ದಾದ್ರು ಇದೆಯಾ ಅಂತ ನೋಡೋದಾದ್ರೆ ಕಾಡಲ್ ಫಿನ್ ಅಂತ ಇದೆ. ಸೊ ಹಾಗಾಗಿ ಬಿ ಆಪ್ಷನ್ ಇಸ್ ಆಲ್ಸೋ ರಾಂಗ್. ಈ 2 ಆಪ್ಷನ್ಸ್ ಗಳಲ್ಲಿ ನೋಡ್ಬೇಕಾಗತ್ತೆ. ನೆಕ್ಸ್ಟ್ ಮೂವಿಂಗ್ ಟು ದ ನೆಕ್ಸ್ಟ್ ಒನ್, ಈ ಆಪ್ಷನ್ ಕೊಟ್ಟಿದ್ದಾರೆ. ಈ ಯಾವುದು ಅಂತ ನೋಡೋದಾದ್ರೆ ಯೂಶುವಲಿ ಇದು ಎನಸ್ ಪಾರ್ಟ್ಗೆ ಸಮೀಪ ಇರೋದ್ರಿಂದ ಏನಲ್ ಫಿನ್ ಅಂತ ಕೂಡ ಕರೀತಾರೆ, ಆನಲ್ ಫಿನ್. ಸೊ ಹಾಗಾದ್ರೆ ಏನಲ್ ಫಿನ್ ಅಂತ ಇರುವ ಆಪ್ಷನ್ಸ್ ಗಳನ್ನ ನೋಡೋದಾದ್ರೆ ಸಿ ಆಪ್ಷನ್ ಅಲ್ಲಿ ಅದಿಲ್ಲ, ಡಿ ಆಪ್ಷನ್ ಆನಲ್ ಫಿನ್ ಇದೆ. ಸೊ ಇನ್ನುಳಿದ ಹಾಗೆ ಪೆಲ್ವಿಕ್ ಫಿನ್ ಮತ್ತು ಪೆಕ್ಟೋರಲ್ ಫಿನ್ಸ್ ಗಳನ್ನ ನಾವು ಮೆನ್ಷನ್ ಮಾಡಬಹುದು. ಸೊ ದಟ್ ಈಸ್ ವೈ ದ ಆಪ್ಷನ್ ಡಿ ಇಸ್ ದಿ ರೈಟ್ ಒನ್. ಸೊ ಹಾಗಾಗಿ ಒಂದೊಂದೇ ಎಲಿಮಿನೇಟ್ ಮಾಡೋದ್ರ ಮುಖಾಂತರ ಮೆಜಾರಿಟಿ ಕ್ವೆಶನ್ಸ್ ಗಳಿಗೆ ಆನ್ಸರ್ಸ್ ಗಳನ್ನ ಬಯಲಿಸಿದೆ ನಾವು ಹುಡುಕಿಕೊಳ್ಳಬಹುದು ಅಂತ ಹೇಳ್ತಾ, ಸೊ ಇವತ್ತಿನ ಒಂದು ವಿಡಿಯೋದ ಕೊನೆಯ ಕ್ವೆಶನ್ ಇದಾಗಿತ್ತು. ಮತ್ತೆ ನಾಳೆ ಸಿಗೋಣ. ಮತ್ತೆ today we have completed the animal kingdom and we will come with the next upcoming video. Will come with the new chapters and definitely we will complete whole syllabus within the given time period. That is within 23 days we need to solve all 32 chapters. That is our goal. So we have already lost 4 days. Yes, so ಈಗ ಆಲ್ರೆಡಿ 4 ದಿನಗಳು ಮುಗಿದು ಹೋಗಿದೆ. ಸೊ ಸರಿಸುಮಾರು 21 ದಿನಗಳ ಒಂದು ಸಮಯಾವಕಾಶ ನಿಮ್ಗೆ ಸಿಗುತ್ತೆ. ಸೊ ಹಾಗಾಗಿ ನಾವು ಬೇಗನೆ ಏನು ಅಂತಂದ್ರೆ ಪ್ರಿಪರೇಷನ್ ಮಾಡೋಣ. ಬಹಳ ಕಾನ್ಫಿಡೆಂಟ್ ಇಂದ ನೀವೇನು ಅಂತಂದ್ರೆ ಯು ಶುಡ್ ಫೇಸ್ ದಿ ಎಕ್ಸಾಮಿನೇಷನ್. ಯು ಮಸ್ಟ್ ಹ್ಯಾವ್ ಟು ಗೆಟ್ ದಿ ಔಟ್ ವಾಟ್ ಯು ಸೇ ಇನ್ ಬಯಾಲಜಿ. ಓಕೆ, 60 ಪ್ರಶ್ನೆಗಳನ್ನ ನೀವು ಬಯಾಲಜಿಯಲ್ಲಿ ಬರೀಬೇಕು. ಆ ಮಟ್ಟದ ಶಕ್ತಿ ನಿಮ್ಗೆ ಬರಬೇಕು. ಹಾಗೆ ಬರಬೇಕು ಅಂತಂದ್ರೆ ಬಹಳ ಸ್ಟ್ರಾಟಜಿಕ್ ಆಗಿ ನೀವು ಏನಂತಂದ್ರೆ ವರ್ಕ್ ಮಾಡ್ಬೇಕಾಗತ್ತೆ ವಿದ್ಯಾರ್ಥಿಗಳೇ. ಸೊ ಇಷ್ಟು ಹೇಳ್ತಾ ನಾವು ಏನು ಅಂತಂದ್ರೆ ಇವತ್ತಿನ ಒಂದು ವಿಡಿಯೋವನ್ನ ಮುಗಿಸ್ತಾ ಬರೋಣಂತೆ. KCET 2026 ಡಾಕ್ಟರ್ ಬಯೋ ಎಕ್ಸ್ಕ್ಲೂಸಿವ್ ನ ಬಯಾಲಜಿ ಬ್ರಹ್ಮಾಸ್ತ್ರದ 4ನೇ ದಿನದ ವಿಡಿಯೋ ಇವತ್ತಿಗೆ ಮುಕ್ತಾಯ ಆಗ್ತಾ ಇದೆ. ಮತ್ತೆ ನಾಳೆ ನಾವು ಎಲ್ಲರೂ ಸಿಗೋಣಂತೆ. ಅಲ್ಲಿವರೆಗೂ ಟೇಕ್ ಕೇರ್.